ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಶುಕ್ರ ಗ್ರಹ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನೀಡುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಶುಕ್ರ ಗ್ರಹ ದಶಾಕಾಲದಲ್ಲಿ ಶುಕ್ರ ಭುಕ್ತಿ ಕಾಲ, ಇತರ ಗ್ರಹಗಳ ದಶಾಕಾಲದಲ್ಲಿ ಶುಕ್ರ ಭುಕ್ತಿ ಕಾಲ. ಈ ಗ್ರಹಗಳ ಫಲಗಳನ್ನು ಬರೆದುಕೊಡುವಾಗ ಕೆಲವು ಸಂದರ್ಭದಲ್ಲಿ ನನ್ನಲ್ಲಿ ಪ್ರಶ್ನೆ ಕೇಳಿರೋದು ಇದೆ. ಶುಕ್ರ ಗ್ರಹ ಅಷ್ಟವಿಧದ ಐಶ್ವರ್ಯವನ್ನು ನೀಡುವ ಗ್ರಹ ಅನ್ನೋದನ್ನು ತಿಳಿಸಲಾಗುತ್ತೆ, ಅಂದರೆ ಹೇಳ್ತಾರೆ. ಆದರೆ ನೀವ್ಯಾಕೆ ಈ ರೀತಿ ಹೇಳಿದ್ದೀರಾ, ಯಾಕೆ ಈ ರೀತಿ ಬರೆದಿದ್ದೀರಾ? ಶುಕ್ರ ಗ್ರಹ ಅಭಿಮಾನ ದೇವತೆ ಶ್ರೀಲಕ್ಷ್ಮಿ, ಅಂದರೆ ಈ ಎಲ್ಲ ಫಲಗಳನ್ನು ಒಳ್ಳೆಯದೇ ನೀಡಬೇಕು ಅನ್ನುವಂತಹ ಮನೋ ಇಚ್ಛೆ, ಆಸೆ, ಇದೆಲ್ಲ ಬಯಕೆಗಳು ಅವರಲ್ಲಿರುತ್ತೆ. ಆದರೆ ಈ ಪ್ರಿಡಿಕ್ಷನ್ ಕೊಡುವಾಗ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ, ಈ ರೀತಿ ಯಾಕೆ ಬರೆದಿದ್ದೀರಾ ಅಂತ. ಹಾಗಾಗಿ ಶುಕ್ರ ಗ್ರಹ ದಶಾಕಾಲದಲ್ಲಿ ಶುಕ್ರ ಭುಕ್ತಿ ಕಾಲ ಮತ್ತು ಇತರ ಗ್ರಹಗಳ ದಶಾಕಾಲದಲ್ಲಿ ಶುಕ್ರ ಭುಕ್ತಿ ಕಾಲ ಯಾವ ರೀತಿ ಫಲವನ್ನು ನೀಡುತ್ತೆ ಅನ್ನುವುದರ ಬಗ್ಗೆ ನಾನು ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಶುಕ್ರ ಗ್ರಹದ ಬಗ್ಗೆ ಮಾತಾಡುವಾಗ, ತಿಳಿಸುವಾಗ ದಿನ ಎಲ್ಲ ಬೇಕಾಗುತ್ತೆ. ಆದರೆ ಎಷ್ಟು ಒಂದು ವಿಡಿಯೋದಲ್ಲಿ ತಿಳಿಸಬಹುದು ಅಷ್ಟು ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಶುಕ್ರ ಗ್ರಹ ಅಷ್ಟವಿಧದ ಐಶ್ವರ್ಯವನ್ನು ನೀಡುವುದು ನಿಜ. ಶುಕ್ರ ಗ್ರಹ ಆನಂದ, ಸೌಖ್ಯ, ಅಂದರೆ ವೈಭವಯುತವಾದ ಜೀವನಕ್ಕೆ ಎಲ್ಲ ಫಲಗಳನ್ನು ನೀಡುವುದು ನಿಜ. ನಿಮ್ಮ ಪ್ರತಿಭೆ ಆಗ್ಬೋದು, ನಿಮ್ಮ ಅಂದ ಆಗ್ಬೋದು, ಸೌಂದರ್ಯ ಆಗ್ಬೋದು, ಇದೆಲ್ಲವನ್ನು ಶುಕ್ರ ಗ್ರಹ ನೀಡುವುದು ನಿಜ. ಆದರೆ ಯಾರಿಗೆ ಯಾವ ಥರದ ಫಲವನ್ನು ನೀಡ್ತಾರೆ ಅನ್ನುವುದು ಇಲ್ಲಿ ಬಹಳ ಮುಖ್ಯ. ಇದಕ್ಕೆ ಕಾರಣ ಏನಂದರೆ, ನಿಮ್ಮ ಜನ್ಮ ಜಾತಕದಲ್ಲಿ, ನಿಮ್ಮ ಜನ್ಮ ಕಾಲದಲ್ಲಿ ಶುಕ್ರ ಗ್ರಹ ಯಾವ ರೀತಿ ಸ್ಥಿತರಾಗಿದ್ದಾರೆ, ಯಾವ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಯಾವ ತತ್ವದಲ್ಲಿ ಮತ್ತು ಯಾವ ಗ್ರಹಗಳ ಸಂಯೋಗದಲ್ಲಿ, ಯಾವ ನಕ್ಷತ್ರದಲ್ಲಿ, ಯಾವ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಈ ಗ್ರಹ ಅದರಂತೆ ಫಲವನ್ನು ನಿಮಗೆ ನೀಡ್ತಾರೆ. ಶುಕ್ರ ಗ್ರಹ ಒಳ್ಳೆಯ ಫಲವನ್ನು ನೀಡಬೇಕು ಅಂದರೆ ನಿಮಗೆ, ಅಂದರೆ ಒಳ್ಳೆಯ ವೈಭವಯುತವಾದ ಜೀವನ, ಯೋಗ ಭಾಗ್ಯಗಳನ್ನು ನೀಡಬೇಕು ಅಂದರೆ ನೀವು ಪ್ರೀವಿಯಸ್ ಬರ್ತಲ್ಲಿ, ಹೋದ ಜನ್ಮದಲ್ಲಿ, ಅಂದರೆ ಹಿಂದಿನ ಜನ್ಮಗಳಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದರೆ ಈ ಜನ್ಮದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ಗ್ರಹ ಯೋಗ ಸ್ಥಾನದಲ್ಲಿ, ಭಾಗ್ಯ ಸ್ಥಾನದಲ್ಲಿ, ನಿಮ್ಮ ಲಗ್ನದಲ್ಲಿ ಇಲ್ಲಿ ಸ್ಥಿತರಾಗಿರ್ತಾರೆ. ಆಗ ನಿಮಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ಶುಕ್ರ ಗ್ರಹ ಕೆಲವು ಒಳ್ಳೆಯ ಯೋಗವನ್ನು ಜಾತಕದಲ್ಲಿ ನೀಡುತ್ತಾ ಇಲ್ಲಿ ಆ ರೀತಿ ಯೋಗ ಫಾರ್ಮೇಟ್ ಆಗುತ್ತೆ. ಅಂದರೆ ಲಕ್ಷ್ಮೀನಾರಾಯಣ ಯೋಗ, ಸರಸ್ವತಿ ಯೋಗ, ಹಾಗೆ ಲಕ್ಷ್ಮೀ ಯೋಗ, ಮಾಳವೀಯ ಯೋಗ, ಇಂತೆಲ್ಲ ಯೋಗಗಳು ಜಾತಕದಲ್ಲಿ ನಾವು ಶುಕ್ರನ ಸ್ಥಿತಿಯಿಂದ ತಿಳಿಬಹುದು. ಈ ಯೋಗಗಳು ಇದ್ದು ನೀವು ಜನಿಸಬೇಕು ಅಂದರೆ ನೀವು ನಿಮ್ಮ ಹಿಂದಿನ ಜನ್ಮಗಳಲ್ಲಿ ಒಳ್ಳೆ ಕರ್ಮಗಳನ್ನು ಮಾಡಿರಬೇಕಾಗಿರುತ್ತೆ. ಆಗ ನಿಮಗೆ ಒಳ್ಳೆ ಜೀವನ ಈ ಜನ್ಮದಲ್ಲಿ ಪ್ರಾಪ್ತಿಯಾಗುತ್ತೆ. ಶುಕ್ರ ಗ್ರಹದ ಫಲಗಳನ್ನು ತಿಳಿದುಕೊಳ್ಳುವ ಮೊದಲು ಶುಕ್ರ ಗ್ರಹ ವಿಜ್ಞಾನದಲ್ಲಿ ಖಗೋಳ ಆಧಾರಿತವಾಗಿ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ಶುಕ್ರ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದ ಸೂರ್ಯ ಗ್ರಹವನ್ನು ಸುತ್ತುವ ವಿಷಯದಲ್ಲಿ ಶುಕ್ರ ಗ್ರಹ ಎರಡನೆಯ ಹತ್ತಿರದ ಗ್ರಹ ಆಗಿದೆ. ಅಂದರೆ ಸೂರ್ಯನಿಗೆ ಹತ್ತಿರವಾಗಿ ಮೊದಲನೇ ಗ್ರಹ ಬುಧ ಗ್ರಹ ಸುತ್ತುತ್ತಾರೆ, ಎರಡನೇ ಗ್ರಹ ಶುಕ್ರ ಗ್ರಹ ಆಗಿದೆ. ನಿಮಗೆಲ್ಲ ಗೊತ್ತು, ಸೂರ್ಯ ಗ್ರಹ ಇತರ ಗ್ರಹಗಳನ್ನು ಆಕರ್ಷಣಾ ಶಕ್ತಿಯಿಂದ ಹಿಡಿದಿಟ್ಟುಕೊಂಡು ಸರಿಯಾದ ಪಥದಲ್ಲಿ ಸಂಚರಿಸುವಂತೆ ಸೂರ್ಯ
ಮಾಡ್ತಾರೆ. ಅಂದರೆ ಇದಕ್ಕೆ ಮುಖ್ಯ ಒಂದು ಗ್ರಹ ಅಂದರೆ ಸೂರ್ಯಗ್ರಹ ಆಗಿದೆ. ಈ ಸೂರ್ಯನನ್ನು ಸುತ್ತುವ ಹತ್ತಿರದಲ್ಲಿ ಸುತ್ತುವ ಎರಡನೇ ಗ್ರಹ ಶುಕ್ರಗ್ರಹ ಆಗಿದೆ. ಮತ್ತು ಚಂದ್ರನಂತೆ ಶುಕ್ರಗ್ರಹ ಪ್ರಕಾಶಮಾನವಾಗಿ ಹೊಳೆಯುವ ಗ್ರಹ. ಶುಕ್ರಗ್ರಹದ ಹೊಳಪು ಅರ್ಲಿ ಮಾರ್ನಿಂಗ್ ಅಥವಾ ಮುಸ್ಸಂಜೆ ಈ ಕಾಲದಲ್ಲಿ ನೋಡಬಹುದು ಅನ್ನೋದನ್ನು ವಿಜ್ಞಾನ, ಅಂದರೆ ಹೆಚ್ಚು ಹೊಳೆಯುತ್ತೆ ಅನ್ನೋದನ್ನು ವಿಜ್ಞಾನ ತಿಳಿಸುತ್ತೆ. ಶುಕ್ರಗ್ರಹದ ಬಣ್ಣ ಬಿಳಿ ಬಣ್ಣ ಆಗಿದೆ. ತತ್ವ ಜಲತತ್ವ ಆಗಿದೆ. ಸ್ತ್ರೀ ಗ್ರಹ ಶುಕ್ರಗ್ರಹ ಆಗಿದೆ. ಗುಣದಲ್ಲಿ ರಜೋಗುಣ ಆಗಿದೆ. ಸ್ವಭಾವದಲ್ಲಿ ಸೌಮ್ಯ ಸ್ವಭಾವ. ಬಿಳಿ ಬಣ್ಣ ಈ ಗ್ರಹದಾಗಿದೆ. ಈ ಗ್ರಹದ ಅಭಿಮಾನ ದೇವತೆ ಶ್ರೀ ಮಹಾಲಕ್ಷ್ಮಿ ಆಗಿದ್ದಾರೆ. ಶುಕ್ರನ ಫಲಗಳನ್ನು ವೃದ್ಧಿಸಿಕೊಳ್ಬೇಕು. ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರಗ್ರಹ ದೋಷದಿಂದ ಅಶುಭ ಫಲಗಳನ್ನು ನೀಡುವಂತಿದ್ದರೆ ಶುಕ್ರಗ್ರಹದ ಅಭಿಮಾನ ದೇವತೆಯಾದ ಶ್ರೀ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡೋದ್ರಿಂದ ದೋಷಗಳು ಹೋಗಿ ನಿಮಗೆ ಯೋಗ ಭಾಗ್ಯಗಳ ಫಲಗಳು ವೃದ್ಧಿಸಲ್ಪಡುತ್ತೆ. ಪರಿಹಾರ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಶುಕ್ರಗ್ರಹ ಎಲ್ಲ ಒಳ್ಳೆ ಫಲಗಳನ್ನೇ ನೀಡೋದಿಲ್ಲ. ಯಾವ ಲಗ್ನದವರಿಗೆ ಯಾವ ಫಲವನ್ನು ನೀಡ್ತಾರೆ ಅನ್ನೋದು ಬಹಳ ಮುಖ್ಯ. ಅಂದರೆ ಗ್ರಹಗಳಲ್ಲಿ 2 ಗ್ರೂಪ್ ಇದೆ. ಅದರಲ್ಲಿ ಮಿತ್ರ ಲಗ್ನಕ್ಕೆ ಒಳ್ಳೆ ಫಲಗಳನ್ನು ನೀಡ್ತಾರೆ, ಒಳ್ಳೆ ಸ್ಥಾನಗಳಲ್ಲಿ ಸ್ಥಿತರಾದಾಗ. ಅದರಲ್ಲಿಯೂ ಮಿತ್ರ ಲಗ್ನದವರಿಗೂ ಅಶುಭವನ್ನು ನೀಡುತ್ತಾರೆ. ಇದಕ್ಕೆ ಕಾರಣ ಶುಕ್ರನ ಸ್ಥಿತಿ ಅಶುಭವಾಗಿರುವುದು. ಅಂದರೆ ಶುಕ್ರಗ್ರಹದ ರಾಶಿಗಳಾದಂತಹ ವೃಷಭ ರಾಶಿ, ವೃಷಭ ಲಗ್ನ, ತುಲಾ ಲಗ್ನ, ತುಲಾ ರಾಶಿ, ಹಾಗೆ ಮಿತ್ರ ಗ್ರಹಗಳ ಲಗ್ನವಾದಂತಹ ಮಿಥುನ ಕನ್ಯಾ ಲಗ್ನದವರಿಗೆ, ಮಕರ ಕುಂಭ ಲಗ್ನದವರಿಗೆ ಮಿತ್ರಗ್ರಹವಾಗಿ ಶುಕ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಶುಕ್ರಗ್ರಹದ ಸ್ವರಾಶಿ ಸ್ವಂತ ಮನೆ ವೃಷಭ ಮತ್ತು ತುಲಾ ಲಗ್ನಗಳಾಗಿವೆ, ರಾಶಿಗಳಾಗಿವೆ. ಹಾಗೆ ಉಚ್ಚ ರಾಶಿ ಮೀನರಾಶಿ ಮತ್ತು ನೀಚ ರಾಶಿ ಕನ್ಯಾ ರಾಶಿ. ನೀಚ ರಾಶಿಯಲ್ಲಿ ಸ್ಥಿತರಾಗಿದ್ದಾಗಲೂ ಶುಕ್ರಗ್ರಹ 12 ಲಗ್ನದವರಿಗೂ ಬೇರೆ ಬೇರೆ ಆದಂತಹ ಅಶುಭ ಫಲವನ್ನು ನೀಡ್ತಾರೆ. ದುರ್ಬಲವಾದ ಫಲವನ್ನು, ಅಂದರೆ ನೀಚ ಫಲವನ್ನು, ಕೆಟ್ಟ ಫಲವನ್ನು ನೀಡ್ತಾರೆ. ನೀಚ ಆದಂತಹ ಶುಕ್ರಗ್ರಹ ಅಂದರೆ ನೀಚ ಭಂಗ ಆಗಿದ್ದರೆ ಒಳ್ಳೆಯದು. ನಿಮ್ಮ ಜಾತಕದಲ್ಲಿ ನೀವು ಪರಿಶೀಲನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಈ ಗ್ರಹ ಯಾವ ನಕ್ಷತ್ರಗಳಿಗೆ ಅಧಿಪತಿ ಅಂದರೆ ಭರಣಿ ನಕ್ಷತ್ರಕ್ಕೆ ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರಕ್ಕೆ, ಪೂರ್ವಾಷಾಢ ನಕ್ಷತ್ರಕ್ಕೆ ಅಧಿಪತಿ ಆಗಿದ್ದು, ಈ ನಕ್ಷತ್ರದಲ್ಲಿ ಜನನ ಆದವರಿಗೆ ಜನ್ಮದಿಂದಲೇ ಶುಕ್ರದಶೆ ಆರಂಭ ಆಗಿರುತ್ತೆ. ಇನ್ನು ಯಾವ ಲಗ್ನದವರಿಗೆ ಅಶುಭ ಫಲವನ್ನು ನೀಡ್ತಾರೆ? ಶುಕ್ರಗ್ರಹ ಮೇಷ ಲಗ್ನದವರಿಗೆ, ಕಟಕ ಸಿಂಹ ಲಗ್ನದವರಿಗೆ, ವೃಶ್ಚಿಕ ಲಗ್ನದವರಿಗೆ, ಧನಸ್ಸು ಮೀನ ಲಗ್ನದವರಿಗೆ ಶತ್ರುಗ್ರಹವಾಗಿ ಅಶುಭ ಫಲವನ್ನು ನೀಡುತ್ತಾರೆ. ಆದರೆ ಈ ಲಗ್ನದವರಿಗೆ ಶುಭ ಫಲವನ್ನು ನೀಡೋದಿಲ್ವಾ ಅನ್ನೋದು ನಿಮಗೆ ಇಲ್ಲಿ ಪ್ರಶ್ನೆ ಬರಬಹುದು. ಈ ಲಗ್ನದವರಿಗೆ ಶುಕ್ರಗ್ರಹ ನಿಮ್ಮ ಲಗ್ನಕ್ಕೆ ಯೋಗಕಾರಕರ ಗ್ರಹಗಳ ಸಂಬಂಧವನ್ನು ತೆಗೆದುಕೊಂಡು ಯಾವುದೇ ಸ್ಥಾನದಲ್ಲಿ ಇದ್ದಾಗ ಒಳ್ಳೆ ಫಲವನ್ನು ನೀಡ್ತಾರೆ. ಯಾಕಂದರೆ ನಿಮ್ಮ ಲಗ್ನಕ್ಕೆ ಯೋಗಕಾರಕ ಗ್ರಹಗಳ ಒಂದು ಕಂಟ್ರೋಲಲ್ಲಿ ಶುಕ್ರ ಇದ್ದಾಗ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ಇದಕ್ಕೆ ನಾವು ಅನುಭವದಲ್ಲಿ ಜನ್ಮ ಜಾತಕಗಳನ್ನು ನಾವು ನೋಡಿದಾಗ ಮತ್ತು ನಾವು ಆ ಸತ್ಯತೆಗಳನ್ನು ನಾವು ನೋಡಿದಾಗ ನಮಗೆ ಅರ್ಥ ಆಗುವಂಥ ವಿಷಯ. ಇದಕ್ಕೆ ಒಂದು ಜಾತಕವನ್ನು ನಾನು ಹಾಕಿ ನಿಮಗೆ ತೋರಿಸ್ತೇನೆ. ಆದರೆ ಶುಕ್ರಗ್ರಹ ಯಾವ ಸ್ಥಾನಗಳಲ್ಲಿ ಇದ್ದಾಗ ಅಶುಭವನ್ನು ನೀಡ್ತಾರೆ? ಯಾವುದೇ ಲಗ್ನದವರಿಗೂ
ಶುಕ್ರ ಗ್ರಹ 6ನೇ ಸ್ಥಾನ, 8ನೇ ಸ್ಥಾನ, 12ನೇ ಸ್ಥಾನದಲ್ಲಿ ಇದ್ದಾಗ ಅಶುಭವನ್ನು ನೀಡ್ತಾರೆ. 12ನೇ ಸ್ಥಾನದಲ್ಲಿ ಕೆಲವು ವಿಷಯಗಳಿಗೆ ಶುಭವನ್ನು ನೀಡುತ್ತಾರೆ. ಆದರೆ 6, 8, 12ನೇ ಸ್ಥಾನಗಳಲ್ಲಿ ಇದ್ದಾಗ ಸಾಮಾನ್ಯವಾಗಿ ಶುಕ್ರ ಗ್ರಹ ಎಲ್ಲ ಲಗ್ನದವರಿಗೂ ಹೆಚ್ಚಿನ ಅಶುಭ ಫಲವನ್ನು ನೀಡ್ತಾರೆ. ಅಂದರೆ ಶುಕ್ರ ಗ್ರಹ ನೀವು ಅಲ್ಲಿವರೆಗೆ ಏನೇನೇನು ಸಂಪಾದನೆ ಮಾಡಿರ್ತೀರ, ಮನೆ, ವಾಹನ, ಅಂತಸ್ತು, ಇಂಥದ್ದು ಗೌರವ, ಇವೆಲ್ಲವನ್ನು ಏನು ಸಂಪಾದನೆ ಮಾಡಿರ್ತೀರ ಸಮಾಜದಲ್ಲಿ, ಇದೆಲ್ಲವನ್ನು ಕಳೆದು ಹಾಕಿ, ಅಂದರೆ ಏನು ಇಲ್ಲದವರಂತೆ ದಿವಾಳಿ ಆಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿಬಿಡ್ತಾರೆ. ಅಂದರೆ ಅವಮಾನಗಳು ಹೆಚ್ಚಾಗುತ್ತೆ. ಇಲ್ಲಿ ಕೆಟ್ಟ ಫಲಗಳು ದೊರೆತಾಗ ದುಃಖ, ನಷ್ಟ, ಹೆಚ್ಚಿನ ಲಾಸ್ ಆಗುವಂಥದ್ದು, ಇದು ಹೇಗಾದರೂ ಆಗ್ಬೋದು. ನೀವೇ ಚಟಗಳಿಗೆ ಒಳಗಾಗ್ಬೋದು ಅಥವಾ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ರೀತಿ ಇಲ್ಲಿ ನಷ್ಟವನ್ನು ನೀಡ್ತಾರೆ. ಮನೆಯನ್ನು ನೀವು ಮಾರಾಟಕ್ಕಿಡ್ಬೋದು. ಕೆಲವರು ಮನೆ ಇಟ್ಟು ಈ ಏನು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥ ಏನು ಆನ್ಲೈನ್ ಈ ಬೆಟ್ಟಿಂಗ್ ಈ ಎಲ್ಲ ವಿಷಯಗಳಿರುತ್ತೆ ನೋಡಿ, ಅಂಥದಕ್ಕೆ ಮನೆಯೆಲ್ಲ ಇಟ್ಟು ಇವರು ಮಾಡ್ತಾ ಇರ್ತಾರೆ ನೋಡಿ. ಹೇಗೆ ಬೇಕಾದರೂ ನಷ್ಟಗಳು ಆಗಬಹುದು. ಹಾಗೆ ಶುಕ್ರ ಗ್ರಹ ಸಂಬಂಧಗಳಿಗೆ ಕಾರಕ ಗ್ರಹ ಆಗಿರೋದ್ರಿಂದ ಸಂಬಂಧಗಳು ನಷ್ಟ ಆಗ್ಬೋದು, ಅಂದರೆ ಬ್ರೇಕ್ ಆಗ್ಬೋದು, ಅಥವಾ ಇದ್ದವರು ನಿಮ್ಮ ಜೀವನದಲ್ಲಿ ಇಲ್ಲದೆ ಆಗ್ಬೋದು, ಅಥವಾ ಡೆತ್ತೇ ಆಗ್ಬೋದು. ಈ ಥರದ ಶುಕ್ರನ ಪ್ರಭಾವ 6ನೇ ಸ್ಥಾನ, 8ನೇ ಸ್ಥಾನ, 12ನೇ ಸ್ಥಾನದಲ್ಲಿ ಇದ್ದಾಗ ಈ ರೀತಿ ಫಲಗಳು ಸಿಗುವಂತಹ ಹೆಚ್ಚಿನ ಸಾಧ್ಯತೆ ಇದೆ. ಶುಕ್ರ ಗ್ರಹ ಕೆಲವು ಸ್ಥಾನಗಳಲ್ಲಿ ಇದ್ದಾಗ ನಿಮ್ಮ ಜೀವನದಲ್ಲಿ ಎಕ್ಸ್ಟ್ರಾ ವಿಷಯಗಳನ್ನು ನೀಡ್ತಾರೆ. ಅಂದರೆ ಶುಕ್ರ ಗ್ರಹ ಧನ, ಅಂತಸ್ತು, ಮನೆ ಇವೆಲ್ಲವನ್ನು ಹೆಚ್ಚೆಚ್ಚು ನಿಮಗೆ 1, 5 ಅಲ್ಲ, 10 ಅಲ್ಲ, ಅಥವಾ ಕೋಟಿ ಅಲ್ಲ, ಈ ರೀತಿ ನೀಡಿದರೆ ಒಳ್ಳೆಯದೇ. 1, 4, 5 ಮನೆ ನೀಡಿದರೂ ಒಳ್ಳೆಯದಂದರೆ ಗೃಹ ಭಾಗ್ಯವನ್ನು ನೀಡಿದರೆ ಒಳ್ಳೆಯದು. ಆದರೆ ಕೆಲವು ಸಂದರ್ಭದಲ್ಲಿ ಶುಕ್ರ ಗ್ರಹ 2 ವಿವಾಹ, 3 ವಿವಾಹಗಳನ್ನು ನೀಡ್ತಾರೆ ನೋಡಿ. 2-3 ಮನೆ ಇದ್ದರೆ ಒಳ್ಳೆಯದಾಗುತ್ತೆ. ಆದರೆ 2-3 ವಿವಾಹಗಳು ಆದರೆ ಜೀವನ ಎಲ್ಲ ಬಾಧೆ ಆಗುತ್ತೆ. ಈ ರೀತಿ ಶುಕ್ರನ ಫಲಗಳನ್ನು ನೀವು ಸರಿಯಾಗಿ ತಿಳಿದು ಶುಕ್ರ ಗ್ರಹನ ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋದು, ಅಂದರೆ ಯಾವ ರೀತಿ ಪಾಸಿಟಿವ್ ಮಾಡಿಕೊಳ್ಬೇಕು ಅನ್ನೋದು ಜ್ಯೋತಿಷಿಗಳೇ ನಿಮಗೆ ಸಲಹೆಯನ್ನು ನೀಡುವಂಥದ್ದು. ಇಲ್ಲವಾದಲ್ಲಿ ಶುಕ್ರನ ಅಶುಭವಾದ ಅತಿಯಾದ ಫಲಗಳಿಗೆ ನೀವು ಒಳಗಾಗ್ತೀರಾ. ಶುಕ್ರ ಗ್ರಹ ಯಾವ ಫಲಗಳನ್ನು ಯಾವ ಸ್ಥಾನದಲ್ಲಿ ಇದ್ದಾಗ ನೀಡ್ತಾರೆ ಅನ್ನೋದನ್ನು ನಾನು ತಿಳಿಸ್ತೇನೆ. ಅದಕ್ಕೂ ಮೊದಲು ಶುಕ್ರ ಗ್ರಹ ಇತರ ಗ್ರಹಗಳ ದಶಾಕಾಲದಲ್ಲಿ ಅಥವಾ ಶುಕ್ರ ದಶಾಕಾಲದಲ್ಲಿ ಎಷ್ಟೆಷ್ಟು ಕಾಲ ಭುಕ್ತಿ ಕಾಲದಲ್ಲಿ ಫಲವನ್ನು ನೀಡ್ತಾರೆ ಅನ್ನೋದನ್ನು ನಾನಿಲ್ಲಿ ಒಂದು ಚಾರ್ಟ್ ಹಾಕ್ತಾ ಇದ್ದೇನೆ. ಅದರಲ್ಲಿ ನೀವು ನೋಡ್ಬೋದು. ಎಲ್ಲರಿಗೂ ಶುಕ್ರ ದಶಾಕಾಲ ಬರೋದಿಲ್ಲ. ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರೋದಿಲ್ಲ. ಯಾಕೆಂದರೆ ಕೆಲವರಿಗೆ ವಯಸ್ಸಾದ್ಮೇಲೆ ಬರೋದಿರುತ್ತೆ, ಅಷ್ಟೊತ್ತಿಗೆ ಮನುಷ್ಯ ಬದುಕಿರ್ತಾರೋ ಇಲ್ವೋ. ಆದರೆ ಎಲ್ಲರಿಗೂ ಶುಕ್ರ ಭುಕ್ತಿ ಕಾಲಗಳು ಬಂದೇ ಬರುತ್ತೆ. ಅಂದರೆ ಪೂರ್ವಾಷಾಢ ನಕ್ಷತ್ರ, ಭರಣಿ ನಕ್ಷತ್ರ, ಪುಬ್ಬ ನಕ್ಷತ್ರದಲ್ಲಿ ಜನನ ಆದವರಿಗೆ ಜನ್ಮದಿಂದಲೇ ಶುಕ್ರ ದಶೆ ಇರುತ್ತೆ. ಹಾಗೆ ಅಂದರೆ ಯೌವನಾವಸ್ಥೆಯಲ್ಲಿ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರದವರಿಗೆ ಕಾಲೇಜ್ ಹೋಗುವಾಗ ನಿಮಗೆ ಶುಕ್ರದಶೆ ನಡೆಯುತ್ತೆ. ಆದರೆ ಕೆಲವರಿಗೆ ಕೊನೆಯಲ್ಲಿ ನಡೆಯುತ್ತೆ. ಅಂದರೆ ಈಗ ರಾಹು ನಕ್ಷತ್ರಗಳಾದಂತಹ ಆರಿದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ ಮತ್ತು ಶತಾಭಿಷ ನಕ್ಷತ್ರ, ಈ ನಕ್ಷತ್ರದವರಿಗೆ ಜೀವನದಲ್ಲಿ 60 ವರ್ಷ ಆದಮೇಲೆ ಈ ಒಂದು ದಶಾಕಾಲ, ಶುಕ್ರ ದಶಾಕಾಲ ಬರುವುದಿದೆ. ಹಾಗಾಗಿ ಕೆಲವರಿಗೆ ಈ ಶುಕ್ರ ದಶಾಕಾಲ ಬರದೇ ಇರಬಹುದು. ಆದರೆ ಶುಕ್ರ ಭುಕ್ತಿ ಕಾಲ ಬರುತ್ತೆ.
ಶುಕ್ರ ದಶಾಕಾಲದಲ್ಲಿ ಪ್ರಾರಂಭದ 3.5 ವರ್ಷಗಳ ಕಾಲ ಶುಕ್ರ ಭುಕ್ತಿ ಕಾಲ ಇರುತ್ತೆ. ಇಲ್ಲಿ ಹೆಚ್ಚು ದೀರ್ಘಕಾಲದವರೆಗೆ ಶುಕ್ರ ಭುಕ್ತಿ ಕಾಲ ಇರುವಂಥದ್ದು ಶುಕ್ರ ದಶಾಕಾಲದಲ್ಲಿ, ಹಾಗೆ ಬುಧ ದಶಾಕಾಲದಲ್ಲಿ, ರಾಹು ದಶಾಕಾಲದಲ್ಲಿ, ಶನಿ ದಶಾಕಾಲದಲ್ಲಿ, ಗುರು ದಶಾಕಾಲದಲ್ಲಿ ಹೆಚ್ಚು ಅಂದರೆ ದೀರ್ಘಕಾಲದವರೆಗೆ ಈ ಭುಕ್ತಿ ಕಾಲದ ಫಲಗಳು ಈ ಗ್ರಹದ ಪ್ರಭಾವ ನಿಮಗಿರುತ್ತೆ. ಭುಕ್ತಿ ಕಾಲ ನಡೀತಾ ಇರುತ್ತೆ. ಆದರೆ ಇನ್ನುಳಿದಂತಹ ಗ್ರಹಗಳ ದಶಾಕಾಲ, ಸೂರ್ಯ ದಶಾಕಾಲದಲ್ಲಿ 1 ವರ್ಷ ಇರುತ್ತೆ, ಚಂದ್ರ ದಶಾಕಾಲ ಮತ್ತು ಕುಜ ದಶಾಕಾಲ, ಕೇತು ದಶಾಕಾಲ. ಈ ದಶಾಕಾಲದಲ್ಲಿ 1 ವರ್ಷ ಕೆಲವು ತಿಂಗಳುಗಳ ಕಾಲ ಈ ಗ್ರಹದ ಭುಕ್ತಿ ಕಾಲವು ನಡೆಯೋದಿದೆ, ಅಂದರೆ ಕಡಿಮೆ ಇದೆ. ಈ ಒಂದು ಕಾಲಾವಧಿಗಳಲ್ಲಿ ಈ ಗ್ರಹದ ಈ ಭುಕ್ತಿ ಕಾಲದಲ್ಲಿ ಶುಕ್ರ ಗ್ರಹ ನಿಮಗೆ ಯಾವುದೇ ಫಲವನ್ನು ನೀಡುವುದಿದ್ದರೂ ನೀಡ್ತಾರೆ. ಮತ್ತು ಈ ಗ್ರಹ ಯಾವ್ಯಾವ ಸ್ಥಾನದಲ್ಲಿ ಇದ್ದಾಗ ಏನೇನು ಫಲವನ್ನು ನೀಡ್ತಾರೆ ಅನ್ನೋದು ಬಹಳ ಮುಖ್ಯ. ಶುಕ್ರ ಜಾತಕದಲ್ಲಿ ಕೆಡಬಾರದು. ಶುಕ್ರ ಜಾತಕದಲ್ಲಿ ಯೋಗಕಾರಕರಾಗಿದ್ದರೂ, ನಿಮಗೆ ಮಿತ್ರಗ್ರಹವಾಗಿದ್ದರು ನಿಮ್ಮ ಲಗ್ನಕ್ಕೆ ಶುಕ್ರ ಕೆಡೋದು ಅಂದರೆ ಏನು ಅನ್ನೋದು ನಿಮಗೆ ಪ್ರಶ್ನೆ ಬರಬಹುದು. ನಾನು ಮೊನ್ನೆ ಅಂದರೆ ಒಂದು ಲಾಸ್ಟ್ ವೀಕಲ್ಲಿ ಒಬ್ಬ ಹುಡುಗ ನನಗೆ ಕರೆ ಮಾಡ್ತಾರೆ. ಅವರು ಮದುವೆಗೆ ಅಂತ ಅವರು ಹುಡುಗಿಯನ್ನು ಅವರು ಸರ್ಚ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವರು ಕಾಲ್ ಮಾಡಿದಾಗ ನಾನು ಮನೆಯಲ್ಲೇ ಇದ್ದೆ. ಲ್ಯಾಪ್ಟಾಪಲ್ಲಿ ನಾನು ಆ ಹುಡುಗಿನ ಡೀಟೇಲ್ಸ್ ಕಳಿಸ್ತಾರೆ ಹುಡುಗಿದು, ಅದನ್ನು ನಾನು ಹಾಕಿ ಲ್ಯಾಪ್ಟಾಪಲ್ಲಿ ಚೆಕ್ ಮಾಡ್ತೇನೆ. ಸಾಲಾವಳಿ ಎಲ್ಲ ನಾನು ನೋಡೋದೇ ಇಲ್ಲ, ಜಾಸ್ತಿ ಮೊದಲೇ ನೋಡೋದೇ ಇಲ್ಲ, ಲಾಸ್ಟಿಗೆ ನೋಡುವಂಥದ್ದು. ಮೊದಲು ಜಾತಕವನ್ನು ನಾನು ಪರಿಶೀಲನೆ ಮಾಡೋದು, ಹುಡುಗಿ ಜಾತಕವನ್ನು. ಇವರಿಗೆ 5 ವರ್ಷದಿಂದಲೇ ನಾನು ಇವರಿಗೆ ಜಾತಕವನ್ನು ನೋಡ್ತಾ ಇದ್ದೆ. ಆದರೆ ಇವರು ಹುಡುಗಿ ಜಾತಕವನ್ನು ಕಳಿಸಿದರು. ಆ ಜಾತಕವನ್ನು ನೋಡಿ ನಾನು ಆ ಜಾತಕವನ್ನು ಇಲ್ಲಿ ಹಾಕ್ತಾ ಇದ್ದೇನೆ, ನೀವು ನೋಡಬಹುದು. ಆ ಜಾತಕವನ್ನು ನಾನು ನೋಡಿ ನಾನು ಹೇಳಿದೆ, ಈ ಹುಡುಗಿ ಅಂದರೆ ಈ ಹುಡುಗಿಯ ಗುಣ ನಡತೆಯಲ್ಲಿ ಸ್ವಲ್ಪ ನೆಗೆಟಿವ್ ಇದೆ, ಹಾಗಾಗಿ ವಿಚಾರಿಸಿ ನೋಡಿ ಅನ್ನೋದನ್ನು ನಾನು ತಿಳಿಸ್ದೆ. ಆಗ ಅವ್ರೇನು ಹೇಳ್ತಾರೆ ಅಂದರೆ, ನಾನು ಹುಡುಗಿ ಹತ್ರ ಮಾತಾಡಿದ್ದೇನೆ, ಅವರು ಅಂದರೆ ಏನು ಅವರಲ್ಲಿ ಅಂದರೆ ಸೆಟಲ್ ಆಗಬೇಕು, ನಾನು ಹೆಚ್ಚು ಏನು ಬಯಕೆಗಳಿಲ್ಲ, ಆಸಕ್ತಿ ಇಲ್ಲ ಅನ್ನೋದನ್ನು ತಿಳಿಸಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ನಾನು ಅವರಿಗೆ ಒಂದೆರಡು ವಾಕ್ಯದಲ್ಲಿ ನಾನು ತಿಳಿಸ್ತೇನೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ. ಈ ದಿನ ರಾತ್ರಿ ನೀವು ಅವ್ರ ಹತ್ರ ಜಾಸ್ತಿ ಮಾತಾಡಿ ನೀವು ಹೇಳಿ, ನನಗೆ ಸಂಸಾರದಲ್ಲಿ ಹೆಚ್ಚು ಆಸಕ್ತಿ ಇಲ್ಲ, ನನಗೆ ಫ್ಯಾಮಿಲಿಯವರು ಫೋರ್ಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ಮದುವೆ ಆಗ್ತಾ ಇದ್ದೀನಿ ಅನ್ನೋದನ್ನು ಹೇಳಿ. ಆವಾಗ ಅವರೇನು ಹೇಳ್ತಾರೆ ಅನ್ನೋದನ್ನು ಕೇಳಿ, ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿ ಅನ್ನೋದನ್ನು ನಾನು ಅವ್ರಿಗೆ ತಿಳಿಸ್ತೇನೆ. ಆಗ ಅವರು ಹಾಗೆ ಮಾಡ್ತಾರೆ. ಆದರೆ ಆ ಹುಡುಗಿ ಇವ್ರ ಹತ್ರ ಏನು ಹೇಳ್ತಾರೆ ಅಂದರೆ, ನನಗೂ ಫ್ಯಾಮಿಲಿ ಫೋರ್ಸ್ ಮಾಡ್ತಾ ಇರೋದಕ್ಕೆ ನಾನು ಮದುವೆ ಆಗ್ತಾಯಿದ್ದೀನಿ, ಸೆಟಲ್ ಆಗಬೇಕು ಅಂತ ಅಷ್ಟೇ. ಆದರೆ ನೀವು ಒಪ್ಪಿದರೆ ನನ್ನ ಹಳೆ ಬಾಯ್ ಫ್ರೆಂಡ್ ಜೊತೆ ನಾನು ರಿಲೇಷನ್ಶಿಪ್ಪಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಆ ರಾತ್ರಿ ಅವರು ಹಾಗೆ ಹೇಳ್ತಾರಂತೆ. ಅಲ್ಲಿ ವಿಷಯದು ಮಾತುಕತೆ ನಡೆಯುತ್ತೆ, ಕಂಟಿನ್ಯೂ ಆಗುತ್ತೆ. ನೋಡಿ, ಆ ಹುಡುಗಿ ಒಂದು ಹುಡುಗನೊಂದಿಗೆ ಸಂಬಂಧ ಬಹಳ ವರ್ಷಗಳ ಕಾಲ ಇರುತ್ತೆ ಮತ್ತು ಅವರು ಕ್ಯಾರೆಕ್ಟರಲ್ಲಿ ಅವರು ಸರಿ ಇರೋದಿಲ್ಲ. ಯಾಕೆ ಅಂದರೆ ನೋಡಿ, ಅವರು ಏನು ಹೇಳಿದ್ದಾರೆ, ನನಗೂ ಅಷ್ಟು ಆಸೆ ಬಯಕೆಗಳಿಲ್ಲ ಅನ್ನೋದು ಅದು ಸುಳ್ಳು. ಅವರ ಜಾತಕದಲ್ಲಿ ಋಷಭ ಲಗ್ನವಾಗಿ ಲಗ್ನಾಧಿಪತಿಯು ಉಚ್ಚ ಆಗಿ ಲಾಭಸ್ಥಾನದಲ್ಲಿ ಇದ್ದರೂ, ಲಗ್ನಾಧಿಪತಿಯೇ ಆದರೂ ಈ ಗ್ರಹ ಶುಕ್ರ ಗ್ರಹ ರಾಹು ಗ್ರಹದ ಒಂದು ಯುತಿ ಸಂಯೋಗ ಜೊತೆಯಲ್ಲಿದ್ದು ಪ್ರೇಮ ಪ್ರಣಯವನ್ನು ಸೂಚಿಸುವಂತಹ ಸ್ಥಾನವಾದಂತಹ 5ನೇ ಸ್ಥಾನ, ಲಗ್ನದಿಂದ 5ನೇ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರೋದ್ರಿಂದ
ಇವರಿಗೆ ಇಂದ್ರಿಯಗಳ ಜಾಗೃತಿ, ಇಚ್ಛೆ ಹೆಚ್ಚು ಅನ್ನೋದನ್ನು ಇಲ್ಲಿ ತಿಳಿಸುತ್ತೆ. ಅಂದರೆ ಈ ಶುಕ್ರ ಮತ್ತು ರಾಹು ಸುಮ್ಮನೆ ಇರಲಿಕ್ಕೆ ಬಿಡೋದಿಲ್ಲ. ಎಕ್ಸ್ಟ್ರಾ ರಿಲೇಷನ್ಶಿಪ್ ಇದನ್ನು ತೋರಿಸುತ್ತೆ ಮತ್ತು ಅವರ ಒಂದು ಜೀವನದಲ್ಲಿ ಏನೇನು ಆಗಬಹುದು, ಆಗಿರಬಹುದು ಅನ್ನೋದನ್ನು ಇಲ್ಲಿ ಸೂಚಿಸುತ್ತೆ. ಈ ರೀತಿ ಶುಕ್ರ ಕೆಡೋದು ಅಂದರೆ ಹೀಗೆ ನೋಡಿ, ಉಚ್ಚ ಆಗಿ ಒಳ್ಳೆ ಫಲವನ್ನು ನೀಡಬೇಕಲ್ವ ಶುಕ್ರಗ್ರಹ, ಲಗ್ನಾಧಿಪತಿಯಾಗಿ ಒಳ್ಳೆ ಫಲವನ್ನು ಶುಕ್ರಗ್ರಹ ನೀಡಬೇಕಲ್ವಾ. ಆದರೆ ಯಾಕೆ ಈ ರೀತಿ ನೋಡಿ, ವಿವಾಹವೇ ಲೇಟ್ ಆಗ್ತಾ ಇರೋದು, ಅದರಲ್ಲೂ ಇವರ ಒಂದು ಆ ಹುಡುಗ ಮತ್ತು ಇವರ ಸಂಬಂಧ ಎಷ್ಟು ಹೇಗೆ ನಡೆದಿದೆ ಅಂದರೆ, ಪತಿ ಪತ್ನಿ ಜೀವಿತಾವಧಿಯಲ್ಲಿ ಎಷ್ಟು ಒಂದು ಅನ್ಯೋನ್ಯವಾಗಿ ಇರ್ತಾರೆ, ಅದಕ್ಕೂ ಹೆಚ್ಚು ಕಾಲ ಅಂದರೆ ನಾನು ಇಲ್ಲಿ ಆ ಕ್ರಿಯೆಗಳು ಹೆಚ್ಚು ನಡೆದಿದೆ ಅಂತ ನಾನಿಲ್ಲಿ ತಿಳಿಸ್ತಾ ಇರುವಂಥದ್ದು. ಈ ಥರ ಇರುವಂತಹ ಸ್ತ್ರೀ ವಿವಾಹ ಆದ ಮೇಲೂ ಒಂದು ಪತಿಯೊಂದಿಗೆ ಇರೋದಲ್ಲದೆ ನಾನು ರಿಲೇಷನ್ಶಿಪ್ ಮತ್ತೆ ಇಟ್ಕೊಳ್ತೇನೆ ಅನ್ನೋದು, ಅಂದರೆ ಅವ್ರಿಗೆ ವಿವಾಹ ಆಗಿದೆ, ಆ ಪುರುಷನಿಗೆ ವಿವಾಹ ಆಗಿದೆ. ನೋಡಿ, ಇಲ್ಲಿ ಬಹಳ ಸಮಸ್ಯೆಗಳನ್ನು ಇಲ್ಲಿ ಈ ಕ್ಯಾರೆಕ್ಟರಲ್ಲಿ ತೋರಿಸುತ್ತೆ. ಹಾಗೆ ಅನೇಕರ ಜಾತಕದಲ್ಲಿ ಅನುಭವದಲ್ಲಿ ನಾನು ನೋಡಿರುವಂತಹ ವಿಷಯ, ಈ ಶುಕ್ರಗ್ರಹ ರಾಹು ನಕ್ಷತ್ರದಲ್ಲಿ ಅಥವಾ ರಾಹು ಸಂಯೋಗದಲ್ಲಿ ಇದ್ದಾಗ ಅವರ ಜೀವನದಲ್ಲಿ ಬಹಳಷ್ಟು ಇಂಥ ಘಟನೆಗಳು ನಡೆದಿರುತ್ತೆ. ನೋಡಿ, ಘಟನೆಗಳೆಲ್ಲರ ಜೀವನದಲ್ಲಿ ನಡೆಯುತ್ತೆ. ಆಕಸ್ಮಿಕವಾಗಿ ನಡೆಯೋದು ಬೇರೆ, ತಿಳಿದು 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 ಮಾಡುವುದು ಬೇರೆ, ತಿಳಿದು ಆಚಾರ ವಿಚಾರಗಳು ಇಲ್ಲದೆ ಅಜ್ಞಾನ ಅಂಧಕಾರದಲ್ಲಿ ಮುಳುಗೋದೇ ಬೇರೆ ವಿಷಯ. ಆದರೆ ಯಾವಾಗ ಏನಾದರೂ ಒಂದು ಘಟನೆ ಆಕಸ್ಮಿಕವಾಗಿ ಯಾರ ಜೀವನದಲ್ಲಿ ನಡೆಯುತ್ತೆ, ಅದರಿಂದ ಪಾಠ ಕಲ್ತ್ಕೊಳ್ಬೇಕಾಗತ್ತೆ, ಹೊರ ಬರಬೇಕಾಗತ್ತೆ, ಒಳ್ಳೆ ಮಾರ್ಗವನ್ನು ಕಂಡುಕೊಳ್ಬೇಕಾಗತ್ತೆ. ಆದರೆ ಈ ಶುಕ್ರಗ್ರಹ ಕೆಟ್ಟಾಗ ಇದು ಬಹುತೇಕ ಜನರಿಗೆ ಸಾಧ್ಯವಾಗುವುದಿಲ್ಲ. ಆಗ ಶುಕ್ರಗ್ರಹವನ್ನು ಹೇಗೆ ನಿಯಂತ್ರಿಸಬೇಕು, ಹೇಗೆ ಪಾಸಿಟಿವ್ ಮಾಡ್ಕೋಬೇಕು ಅನ್ನೋದು ನೀವು ಪರಿಹಾರ ಮಾರ್ಗದಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಒಳ್ಳೆ ಆಸ್ಟ್ರಾಲಜರ್ ಹತ್ರ ಹೋದರೆ ಆ ಶುಕ್ರನನ್ನು ನಿಯಂತ್ರಿಸ್ತಾರೆ. ಏನು ಶುಕ್ರ ಇಲ್ಲಿ ಅಂದರೆ ಅಭಿಚಾರ ದೋಷಗಳಿಗೆ ಇಲ್ಲಿ ನೀಡ್ತಾರೆ, ಅಂದರೆ ಎಕ್ಸ್ಟ್ರಾ ಈ ರೀತಿ ಬ್ರೇಕಪ್ ಆಗೋದು ಹೋಗೋದು ಈ ಥರ ಆಗುತ್ತೆ. ಅಂಥದ್ದು ನಿಂತು ಹೋಗಿ ಅವರ ಒಂದು ಒಳ್ಳೆ ಮದುವೆಯಾಗಿ ಒಳ್ಳೆ ಸಂಸಾರದ ಜೀವನ ನಡೆಸುವುದಕ್ಕೆ ಇಲ್ಲಿ ಶುಕ್ರಗ್ರಹವನ್ನು ದೋಷ ಪರಿಹಾರ ಮಾಡಿ ಪಾಸಿಟಿವ್ ಆಗಿ ಮಾಡಿಕೊಳ್ಬೇಕಾಗತ್ತೆ. ಇಲ್ಲವಾದಲ್ಲಿ ಸಮಾಜದಲ್ಲಿ ಇವಾಗ ನಾವು ನೋಡ್ಬೋದು, ಸ್ತ್ರೀಯರಾಗ್ಬೋದು ಪುರುಷರಾಗ್ಬೋದು ಯಾವ್ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತ. ಅಂದರೆ ಭಾವನೆಗಳು ಇಲ್ಲವೇ ಇಲ್ಲ ಇಲ್ಲಿ, ಬದಲಾಗಿ ದೇಹ ಅನ್ನೋದು ಬಳಕೆ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಕ್ಲೀನ್ ಲೈಫ್ ಇಲ್ಲ. ಕ್ಲೀನ್ ಲೈಫ್ ಅಂದರೆ ಕ್ಯಾರೆಕ್ಟರ್ ಆಗ್ಬೋದು, ಗುಣ ನಡತೆ ಸ್ವಭಾವ ಇದೆಲ್ಲ ಆಗ್ಬೋದು. ಏನಾಗುತ್ತೆ ಇದರಿಂದ ಮನಸ್ಸು ಅನ್ನೋದು ಬಹಳ ಕೆಡುತ್ತೆ. ಮತ್ತು ಶುಕ್ರಗ್ರಹ ಬಹಳ ಇನ್ನು ಕೆಲವು ವಿಷಯಗಳಲ್ಲಿ ಅತಿಯಾದ ಫಲಗಳನ್ನು ನೀಡುತ್ತಾರೆ. ಶುಕ್ರ ಯಾವ ಸ್ಥಾನದಲ್ಲಿ ಇದ್ದಾರೆ ಅದರಂತೆ ಫಲವನ್ನು ನೀಡ್ತಾರೆ. ನಾನು ಮೊದಲೇ ನಿಮಗೆ ತಿಳಿಸಿದೆ, ಶುಕ್ರಗ್ರಹ ಶತ್ರು ಲಗ್ನಕ್ಕೆ ಅಶುಭ ಫಲವನ್ನು ನೀಡುತ್ತಾರೆ. ಆದರೆ ಆ ಲಗ್ನಕ್ಕೆ ಯೋಗಕಾರಕರ ಸಂಬಂಧದಲ್ಲಿ ಶುಕ್ರಗ್ರಹ ಇದ್ದಾಗ ಒಳ್ಳೆ ಫಲವನ್ನು ನೀಡ್ತಾರೆ. ಯಾಕೆಂದರೆ ಅವರ ಕಂಟ್ರೋಲಲ್ಲಿ ಶುಕ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ, ಅಥವಾ ಆ ಸಂಯೋಗದಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ಇದು ಜಾತಕವನ್ನು ನೋಡಿದಾಗಲೇ ಗೊತ್ತಾಗೋದು. ಅಂದರೆ ಒಂದು ಉದಾಹರಣೆಯಾಗಿ ನಾನಿಲ್ಲಿ ತಿಳಿಸ್ತಾ ಇದ್ದೇನೆ. ಮೀನ ಲಗ್ನ ಆದ ಇವರಿಗೆ ಶುಕ್ರಗ್ರಹ ತೃತೀಯ ಮತ್ತು ಅಷ್ಟಮಾಧಿಪತಿ ಆಗ್ತಾರೆ. ಅಂದರೆ ಅಶುಭ ಫಲವನ್ನು ನೀಡಬೇಕು. ಅಶುಭ ಸ್ಥಾನದಲ್ಲಿ 12ನೇ ವ್ಯಯ ಸ್ಥಾನದಲ್ಲಿ ಶುಕ್ರಗ್ರಹ ಸ್ಥಿತರಾಗಿದ್ದಾರೆ. ಶುಕ್ರ ದಶಾಕಾಲ ಇವರಿಗೆ ಒಂದು ಉದ್ಯೋಗ ಕಾಲದಲ್ಲಿ, ಅಂದರೆ ಒಂದು 25 ವರ್ಷ ಆದಮೇಲೆ ಇವರಿಗೆ ಆರಂಭ ಆಗುತ್ತೆ ಶುಕ್ರ ದಶಾಕಾಲ. ಶುಕ್ರ ದಶಾಕಾಲದಲ್ಲಿ ಶುಕ್ರ ಭುಕ್ತಿ
ಶುಕ್ರ ಭುಕ್ತಿ ನಡೆಯುವಂಥ ಕಾಲದಲ್ಲಿ ಇವರು ನನ್ನ ಹತ್ರ ಬರ್ತಾರೆ. ಬಂದಂತಹ ಆ ಕಾಲದಲ್ಲಿ ಅವರಿಗೆ ಗೌರ್ಮೆಂಟ್ ಉದ್ಯೋಗ ಬೇಕು, ನನಗೆ ಡಾಕ್ಟರ್ ವೃತ್ತಿ ಬೇಡ ಅಂತ ಹೇಳ್ತಾರೆ. ಈ ಶುಕ್ರ ಭುಕ್ತಿ ಕಾಲದಲ್ಲಿ ಶುಕ್ರ ಅಂದರೆ ಗೌರ್ಮೆಂಟ್ ಉದ್ಯೋಗವನ್ನು ನೀಡೋದಿಲ್ಲ, ಅಂದರೆ ಅದಕ್ಕೆ ಕಾರಕ ಗ್ರಹ ಅಲ್ಲ. ಆದರೆ ಕೆಲವು ಪರಿಹಾರಗಳನ್ನು ಕೊಡ್ತೇನೆ ನಾನು ಅವರಿಗೆ ಶುಕ್ರ ಭುಕ್ತಿ ಕಾಲದಲ್ಲೇ. ಸೂರ್ಯಗ್ರಹದ ಸಂಯೋಗದಲ್ಲಿ ಶುಕ್ರಗ್ರಹ 12ನೇ ಸ್ಥಾನದಲ್ಲಿರೋದ್ರಿಂದ ಸೂರ್ಯಗ್ರಹ ಮೀನ ಲಗ್ನಕ್ಕೆ ಮಿತ್ರಗ್ರಹವಾಗಿ ಷಷ್ಠ ಸೇವಾ ಸ್ಥಾನ ಅಂದರೆ ಸೇವಾ ಸ್ಥಾನಾಧಿಪತಿಯೂ ಆಗಿರೋದ್ರಿಂದ ಸೂರ್ಯನಂತೆ ಇಲ್ಲಿ ಗೌರ್ಮೆಂಟ್ ಉದ್ಯೋಗಕ್ಕೆ ಸೂರ್ಯನಿಗೆ ಭಾನುವಾರ ಮಾಡಬಹುದಾದಂತಹ ಪರಿಹಾರವನ್ನು ನೀಡ್ತೇನೆ. ಮತ್ತು ಸೂರ್ಯ ಯಂತ್ರಧಾರಣೆಯನ್ನು ಅವರು ಮಾಡ್ತಾರೆ. ಮತ್ತು ಗುರುಗ್ರಹ ಇವರ ಜನ್ಮಲಗ್ನ ಮೀನ ಲಗ್ನಕ್ಕೆ ದಶಮಾಧಿಪತಿ ಅಂದರೆ ಉದ್ಯೋಗ ಸ್ಥಾನಾಧಿಪತಿ, ಕರ್ಮ ಸ್ಥಾನಾಧಿಪತಿ ಗುರುಗ್ರಹ. ಈ ಗ್ರಹ 12ನೇ ಸ್ಥಾನದಲ್ಲಿ ಶುಕ್ರಗ್ರಹದ ಸಂಯೋಗದಲ್ಲಿ ಇಲ್ಲಿ ಏನಾಗುತ್ತೆ, ಶುಕ್ರಗ್ರಹ ಸೂರ್ಯಗ್ರಹ ಗುರುಗ್ರಹಗಳ ಮಧ್ಯೆ ಸಿಕ್ಕಾಕೊಂಡ್ರು. ಹಾಗಾಗಿ ಈ ಪರಿಹಾರಗಳನ್ನು ಮಾಡಿ ಅವರಿಗೆ ಕೆಲವೇ ದಿನಗಳಲ್ಲಿ ಗೌರ್ಮೆಂಟ್ ಉದ್ಯೋಗ ಸಿಗುತ್ತೆ. ನೋಡಿ, ಆ ಸ್ಥಾನವನ್ನು ಕುಜಗ್ರಹ ಭಾಗ್ಯಾಧಿಪತಿಯಾಗಿ ವೀಕ್ಷಿಸ್ತಾರೆ. ಕುಜಗ್ರಹನು ಗೌರ್ಮೆಂಟ್ ಉದ್ಯೋಗಕ್ಕೆ ಕಾರಕ ಗ್ರಹ. ಅವರು ಕುಜನ ಸಂಬಂಧಪಟ್ಟಂತಹ ಅಂದರೆ ಆಡಳಿತಾತ್ಮಕವಾದಂತಹ IPS ಈ ಆಡಳಿತ ಒಂದು ಸಂಬಂಧಪಟ್ಟಂತಹ ಯಾವುದೋ ಒಂದು ಎಕ್ಸಾಮ್ಗಳನ್ನು ತಗೊಂಡಿರ್ತಾರೆ. ಅದರ ಸಂಬಂಧಿತವಾಗಿ ಅವರಿಗೆ ಉದ್ಯೋಗ ಬೇಗ ಸಿಗುತ್ತೆ. ಆದರೆ ಅವರಿಗೆ ಮೊದಲೇ ನಾನು ತಿಳಿಸಿರ್ತೇನೆ, ಈ ಗ್ರಹಗಳು 12ನೇ ಸ್ಥಾನದಲ್ಲಿ ಇರೋದರಿಂದ ಹೆಚ್ಚು ಇಲ್ಲಿ ಅಂದರೆ ಖರ್ಚಾಗಿ ನಿಮಗೆ ಜಾಬ್ ಸಿಗಬಹುದು, ಸ್ವಲ್ಪ ಖರ್ಚು ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸಿರ್ತೇನೆ. ಯಾಕೆಂದರೆ ಅಧಿಕ ವ್ಯಯವನ್ನು ಈ ಗ್ರಹಗಳು ವ್ಯಯಸ್ಥಾನದಲ್ಲಿ ಸೂಚಿಸ್ತಾರೆ. ಇವಾಗ ಏನಂದರೆ ಗ್ರಹಗಳು ಯಾವ ಸ್ಥಾನದಲ್ಲಿದ್ರೂ ಹಣ ಕೊಡದೆ ಉದ್ಯೋಗ ಸಿಗೋದಿಲ್ಲ, ತುಂಬ ಕಡಿಮೆ. ಹಾಗಾಗಿ ಈ ರೀತಿ ಫಲಗಳಿದೆ ನೋಡಿ. ಈ ಶತ್ರು ಗ್ರಹವಾದರೂ ಲಗ್ನಕ್ಕೆ ಶುಕ್ರಗ್ರಹ ಅಶುಭ ಸ್ಥಾನದಲ್ಲಿದ್ದರೂ ಶುಕ್ರಗ್ರಹ ಶುಭ ಗ್ರಹಗಳ ಯೋಗಕಾರಕ ಗ್ರಹಗಳ ಸಂಬಂಧವನ್ನು ಪಡೆದುಕೊಂಡಿರೋದ್ರಿಂದ ಇಲ್ಲಿ ಗೌರ್ಮೆಂಟ್ ಉದ್ಯೋಗ ಸಿಕ್ಕಿದೆ. ಒಳ್ಳೆಯ ಫಲವನ್ನು ಶುಕ್ರ ಭುಕ್ತಿ ಕಾಲದಲ್ಲಿಯೇ ಶುಕ್ರ ನೀಡಿದ್ದಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಶುಕ್ರಗ್ರಹ 12ನೇ ಸ್ಥಾನದಲ್ಲಿ ಇದ್ದಾಗ ಶುಕ್ರ ನೀಡುವ ಫಲವನ್ನು ಸೂರ್ಯಗ್ರಹ ನೀಡುವುದು ಇದೆ. ಅಂದರೆ ಈ ರೀತಿ ಫಲಗಳಲ್ಲಿಯೇ ಈ ಗ್ರಹಗಳನ್ನು ನಾವು ಈ ಕಂಜಕ್ಷನ್ ಏನಿದೆ ಅದನ್ನು ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗುತ್ತೆ. ಈ ವಿವಾಹವನ್ನು ಶುಕ್ರಗ್ರಹ ವಿವಾಹ ಯೋಗವನ್ನು ನೀಡ್ತಾರೆ ಅಂತ ಹೇಳಲಾಗುತ್ತೆ. ಆದರೆ ಕೆಲವರಿಗೆ ಯೋಗಕಾರಕ ಆದರೂ ಶುಕ್ರಗ್ರಹ ಶುಭ ಸ್ಥಾನಗಳಲ್ಲಿ ಸ್ಥಿತರಾದರೂ ಕೆಲವು ರಾಶಿಗಳಲ್ಲಿ ಶುಕ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ. ಶುಕ್ರಗ್ರಹ ಯಾವೆಲ್ಲ ವಿಷಯಗಳಿಗೆ ಮುಖ್ಯವಾಗಿ ಕಾರಕ ಗ್ರಹ ಅನ್ನೋದನ್ನು ನಾನು ತಿಳಿಸ್ತೇನೆ. ಶುಕ್ರಗ್ರಹ ಲಗ್ನದಲ್ಲಿ ಇದ್ದರೆ ಏನು ಫಲ, ಈ 12 ಲಗ್ನಗಳಲ್ಲಿ ಅಂದರೆ 12 ರಾಶಿ ಅಂದರೆ ನಿಮ್ಮ ಭಾವಗಳಲ್ಲಿ ಇದ್ದಾಗಲೂ ಏನೇನು ಫಲವನ್ನು ನೀಡ್ತಾರೆ ಅನ್ನೋದನ್ನು ತಿಳಿಸ್ತೇನೆ. ಆದರೆ ಈ ಶುಕ್ರಗ್ರಹದ ಕಾರಕ ವಿಷಯಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಮೊದಲು ಶುಕ್ರಗ್ರಹ ಕ್ರಿಯೇಟಿವಿಟಿಗೆ ಕಾರಕ ಗ್ರಹ, ಸೌಂದರ್ಯಕ್ಕೆ ಕಾರಕ ಗ್ರಹ. ಒಂದು ಮಗು ಬಹಳ ಅಂದವಾಗಿ ಒಳ್ಳೆಯ ಅಂಗಲಕ್ಷಣವನ್ನು ಹೊಂದಿಕೊಂಡು ಹುಟ್ಟುತ್ತೆ ಅಂದರೆ ಅದಕ್ಕೆ ಶುಕ್ರಗ್ರಹ ಲಗ್ನದಲ್ಲಿರ್ತಾರೆ ಅಥವಾ ಸಪ್ತಮದಲ್ಲಿರ್ತಾರೆ. ಈ ರೀತಿ ಶುಕ್ರ ಪ್ರಭಾವ ಹೀಗಿರುತ್ತೆ. ಬ್ಯೂಟಿಗೆ ಕಾರಕ ಗ್ರಹ ಶುಕ್ರಗ್ರಹ ಆಗಿರ್ತಾರೆ. ಶುಕ್ರಗ್ರಹ ಲಗ್ನದಲ್ಲಿ ಇದ್ದಾಗ ಒಳ್ಳೆ ಕರ್ಮಗಳನ್ನು ಫಾಸ್ಟ್ ಲೈಫಲ್ಲಿ ಮಾಡಿರ್ತಾರೆ. ಮತ್ತು ಸಂಬಂಧಗಳಿಗೆ ಕಾರಕ ಗ್ರಹ ಆಗಿರ್ತಾರೆ. ರಾಜ ಗೌರವಕ್ಕೆ ಕಾರಕ ಗ್ರಹ ಆಗಿರ್ತಾರೆ. ಅಂದರೆ ಸಪ್ತಮ ಸ್ಥಾನಕ್ಕೆ ಶುಕ್ರಗ್ರಹ ಕಾರಕ ಗ್ರಹ ಆಗ್ತಾರೆ. ಸಪ್ತಮ ಸ್ಥಾನದಿಂದ ಸಂಗಾತಿಯ ವಿಷಯಗಳನ್ನು ತಿಳಿಬಹುದು.
ಸಂತಾನಕ್ಕೂ ಶುಕ್ರ ಗ್ರಹ ಕಾರಕ ಗ್ರಹ ಆಗ್ತಾರೆ. ಗೃಹ ಸೌಖ್ಯಕ್ಕೆ, ಯೋಗ ಭಾಗ್ಯಗಳಿಗೆ, ಸುಖಕ್ಕೆ ಶುಕ್ರ ಗ್ರಹ ಕಾರಕ ಗ್ರಹ ಆಗ್ತಾರೆ. ಪುರುಷರಿಗೆ ವೀರ್ಯಕ್ಕೆ ಕಾರಕ ಗ್ರಹ ಆಗ್ತಾರೆ. ಪುರುಷರಿಗೆ ಪತ್ನಿಯ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಯೋದಕ್ಕೆ ಅಂದರೆ ಪತ್ನಿಯ ಸಂಬಂಧಪಟ್ಟಂತೆ ಕಾರಕ ಗ್ರಹ ಆಗ್ತಾರೆ. ಮತ್ತು ಈ ಗ್ರಹ ನವಮಾಸಗಳಲ್ಲಿ ಮೊದಲನೇ ಮಾಸ ಜೀವೋತ್ಪತ್ತಿಗೆ ಕಾರಕ ಗ್ರಹ. ಅಂದರೆ ವೀರ್ಯಕ್ಕೂ ಕಾರಕ ಗ್ರಹ, ಪುರುಷನ ವೀರ್ಯಕ್ಕೂ ಕಾರಕ ಗ್ರಹ. ಹಾಗೆ ಗರ್ಭದಲ್ಲಿ ಮೊದಲನೇ ಮಾಸದಲ್ಲಿ ದ್ರವ ರೂಪದಲ್ಲಿ ಇರುವಂತಹ ಗರ್ಭ, ಆ ಒಂದು ವಿಷಯಕ್ಕೂ ಕಾರಕ ಗ್ರಹ ಶುಕ್ರ ಗ್ರಹ. ಶುಕ್ರ ಗ್ರಹ ಪ್ರತಿಭೆಯಲ್ಲಿ ನಟನೆ ಆಗ್ಬೋದು, ಸಂಗೀತ ಮತ್ತು ಒಳ್ಳೆ ಸ್ವರ ಬರಬೇಕು ಅಂದರೂ ಶುಕ್ರ ಗ್ರಹ ಕಾರಕ ಗ್ರಹ. ಅಥವಾ ಸ್ವರ ಕೆಡಬೇಕು ಅಂದಾಗಲೂ ಶುಕ್ರ ಗ್ರಹ ಕೆಟ್ಟಿರಬೇಕಾಗತ್ತೆ. ಯಾರಿಗೆ ಮೇಕಪ್ ಸೆಟ್ ಆಗುತ್ತೆ ಅದಕ್ಕೆ ಶುಕ್ರ ಗ್ರಹ ಕಾರಕ, ಮೇಕಪ್ ಯಾರಿಗೆ ಸೆಟ್ ಆಗಲ್ಲ ಅದಕ್ಕೆ ಶುಕ್ರ ಕೆಟ್ಟಿರ್ತಾರೆ. ಈ ರೀತಿ ಈ ಎಲ್ಲ ವಿಷಯಗಳಿಗೂ ಶುಕ್ರ ಗ್ರಹ ಕಾರಕ ಗ್ರಹ. ಗೃಹ, ಆಸ್ತಿ, ಅಂತಸ್ತು, ಗೌರವ, ವಾಹನ ಮತ್ತು ಸೌಭಾಗ್ಯ ಅಂದರೆ ಶುಕ್ರ ಗ್ರಹ ಭಾಗ್ಯಸ್ಥಾನದಲ್ಲಿ ಇದ್ದಾಗ ಸೌಭಾಗ್ಯ ವೃದ್ಧಿಯಾಗುತ್ತೆ. ಹಾಗೆ ಶುಭ ಸ್ಥಾನಗಳಲ್ಲಿ ಇದ್ದಾಗ ಶುಕ್ರ ಗ್ರಹ ಯೋಗ ಭಾಗ್ಯಗಳನ್ನು ನೀಡ್ತಾರೆ. ಇದೆಲ್ಲದಕ್ಕೂ ಕಾರಕ ಗ್ರಹ ಶುಕ್ರ ಗ್ರಹ. ವ್ಯಾಧಿಗಳಲ್ಲಿ ಮುಖ್ಯವಾಗಿ HIV ಕಾರಕ ಗ್ರಹ, ಜನನೇಂದ್ರಿಯ ದೋಷಗಳಿಗೆ ಶುಕ್ರ ಗ್ರಹ ಕಾರಕ ಗ್ರಹ, ಸ್ತ್ರೀ ರೋಗಕ್ಕೆ ಶುಕ್ರ ಗ್ರಹ ಕಾರಕ ಗ್ರಹ, ಕಾಲರ ಆ ರೋಗಕ್ಕೂ ಶುಕ್ರ ಗ್ರಹ ಕಾರಕ ಗ್ರಹ. ಮೂತ್ರವಿಕಾರ, ಮೂತ್ರಕೋಶ ಇದರಲ್ಲಿ ಬರಬಹುದಾದಂತಹ ಸಮಸ್ಯೆ ಅಂದರೆ ಜಲಕಾರಕ ಶುಕ್ರ ಗ್ರಹ ಆಗಿರೋದ್ರಿಂದ ಈ ವಿಷಯಗಳಿಗೂ ಕಾರಕ ಗ್ರಹ ಶುಕ್ರ ಗ್ರಹ. ಲೈಂಗಿಕವಾದಂತಹ ವ್ಯಾಧಿಗಳಿಗೆ ಶುಕ್ರ ಕಾರಕ ಗ್ರಹ. ಈ ರೀತಿ ಮುಖ್ಯ ಈ ಸ್ತ್ರೀ ಮತ್ತು ಪುರುಷನಿಂದ ಬರಬಹುದಾದಂತಹ ಯಾವುದೇ ಒಂದು ಲೈಂಗಿಕ ವ್ಯಾಧಿಗೂ ಶುಕ್ರನಿಗೆ ಇತರ ಗ್ರಹಗಳ ಸಂಬಂಧವೂ ಇರಬೇಕಾಗತ್ತೆ. ಹೀಗೆ ಮುಖ್ಯ ಈ ಲೈಂಗಿಕ ವ್ಯಾಧಿಗಳಿಗೆ, ಸ್ತ್ರೀ ರೋಗಕ್ಕೆ ಶುಕ್ರ ಗ್ರಹ ಕಾರಕ ಗ್ರಹ ಆಗಿದ್ದಾರೆ. ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ರಸಿಕತೆ ಇದೆ, ಹೆಚ್ಚು ಜನರನ್ನು ಅಟ್ರಾಕ್ಟ್ ಮಾಡ್ತಾರೆ, ಮ್ಯಾಗ್ನೆಟಿಕ್ ಪವರ್ ಅವರಲ್ಲಿದೆ, ಆಕರ್ಷಣಾ ಶಕ್ತಿ ಅಷ್ಟಿದೆ, ಅವರ ಕಣ್ಣುಗಳಲ್ಲಿ ಹೊಳಪಿದೆ, ಮುಖದಲ್ಲಿ ಒಳ್ಳೆ ಸೌಂದರ್ಯ ಲಕ್ಷಣ ಇದೆ. ಅಂದರೆ ಒಳ್ಳೆ ಮಾತಾಡ್ತಾರೆ, ಮಾತಾಡೋದ್ರಲ್ಲೂ ಆನಂದದ ಮಾತಾಡ್ತಾರೆ, ರಸಿಕತನದ ಮಾತಾಡ್ತಾರೆ. ಅಂದರೆ ಶುಕ್ರ ಗ್ರಹ ಅದಕ್ಕೆ ಕಾರಕ ಗ್ರಹ. ಮತ್ತು ಅತಿಯಾಗಿ ತಿನ್ನುವುದಾಗ್ಬೋದು, ಅತಿಯಾದಂತಹ ಕುಡಿಯುವ ಚಟಗಳಿಗೂ ಶುಕ್ರ ಕಾರಕ ಗ್ರಹ. ಹೆಚ್ಚು ಅಂದರೆ ಆನಂದಕ್ಕಾಗಿ ಖರ್ಚು ಮಾಡುವುದು, ಆನಂದದಿಂದ ಹೆಚ್ಚು ಇರುವಂಥದ್ದು, ಪ್ರೀತಿ ಪ್ರೇಮ ಪ್ರಣಯಗಳಿಗೆ ಹೆಚ್ಚಾಗಿ ಒಳಗಾಗುವಂಥದ್ದು, ಇದೆಲ್ಲ ವಿಷಯಗಳಿಗೂ ಕಾರಕ ಗ್ರಹ ಶುಕ್ರ ಗ್ರಹ. ಈ ಗ್ರಹ ಒಳ್ಳೆಯ ವಿದ್ಯೆಗಳನ್ನು ಕೊಡಲ್ವಾ, ಒಳ್ಳೆಯದನ್ನು ಕೊಡಲ್ವಾ ಅಂದರೆ ಶುಕ್ರ ಗ್ರಹ ಒಳ್ಳೆಯದನ್ನು ಕೊಡ್ತಾರೆ. ಆದರೆ ಈ ಗ್ರಹ ನಿಮ್ಮ ಜನ್ಮ ಜಾತಕದಲ್ಲಿ ಹೇಗಿದೆ ಅನ್ನೋದು ಬಹಳ ಮುಖ್ಯ. ವಿದ್ಯೆಗಳಲ್ಲಿ ಶುಕ್ರ ಗ್ರಹ ಒಳ್ಳೆ ವಿದ್ಯೆಗಳನ್ನು ಕೊಡಬೇಕಂದ್ರೆ ಈ ಗ್ರಹ ಒಳ್ಳೆ ಗ್ರಹಗಳ ಸಂಬಂಧವನ್ನು ಪಡೆದಿರಬೇಕು. ಉದಾಹರಣೆ, ಶುಕ್ರ ಗ್ರಹ ಬುಧನ ಸಂಬಂಧದಲ್ಲಿದ್ದರೆ ಸಾಫ್ಟ್ವೇರ್ ವಿದ್ಯೆಯನ್ನು ನೀಡ್ತಾರೆ. ಶುಕ್ರ ಗ್ರಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ, ಮೆಡಿಸಿನ್ ಸಂಬಂಧಪಟ್ಟಂತಹ ಗ್ರಹಗಳ ಸಂಬಂಧದಲ್ಲಿ ವಿದ್ಯಾಸ್ಥಾನಕ್ಕೆ ಸಂಬಂಧ ಬಂದಾಗ ಸ್ತ್ರೀ ರೋಗ ತಜ್ಞರಾಗ್ತಾರೆ, ಹಾಗೆ ಪ್ರಸೂತಿ ತಜ್ಞರಾಗ್ತಾರೆ. ಲಾ ಸಂಬಂಧಪಟ್ಟರೆ ಲಾದಲ್ಲಿ ವಿಚ್ಛೇದನ ಸಂಬಂಧಪಟ್ಟಂತೆ, ವೈವಾಹಿಕ ಜೀವನ ಸಂಬಂಧಪಟ್ಟಂತೆ ಹೆಚ್ಚು ಕೇಸ್ಗಳನ್ನು ತೆಗೆದುಕೊಳ್ಳುವಂತೆ, ಇನ್ನು ಫ್ಯಾಷನ್ ಮಾಡೆಲಿಂಗ್ ಈ ಸಂಬಂಧಪಟ್ಟಂತೆ, ಪ್ರತಿಭೆಗೆ ಸಂಬಂಧಪಟ್ಟಂತಹ ನಟನೆ, ಸಂಗೀತ, ನೃತ್ಯ ಇದೆಲ್ಲ ವಿಷಯಗಳಿಗೂ ಕಾರಕ ಗ್ರಹ
ಶುಕ್ರ ಗ್ರಹ ಆಗಿರ್ತಾರೆ. ಹೋಟೆಲ್ ಬಿಸ್ನೆಸ್ ಆಗ್ಬೋದು, ವಿವಾಹದ ದಳ್ಳಾಳಿಗಳಾಗ್ಬೋದು, ಬ್ಯೂಟಿಷನ್ ಆಗ್ಬೋದು, ಮಾಡೆಲಿಂಗ್ ಆಗ್ಬೋದು, ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡುವಂತಹ ಉದ್ಯೋಗ, ಈ ವಸ್ತ್ರ ವಿನ್ಯಾಸ, ಇನ್ನು ಅನೇಕ ರೀತಿಯ ಒಂದು ಸೌಂದರ್ಯ ಸಂಬಂಧಪಟ್ಟಂಥ ಸೌಂದರ್ಯವರ್ಧಕ ವಿಷಯಗಳ ಸಂಬಂಧಪಟ್ಟಂತೆ ಆಭರಣಗಳಿಗೆ ಶುಕ್ರ ಕಾರಕ ಗ್ರಹ ಆಗ್ತಾರೆ. ಈ ಗ್ರಹ ಲಗ್ನದಲ್ಲಿ ಇದ್ದರೆ ಏನು ಫಲಗಳನ್ನು ನೀಡ್ತಾರೆ? ಶುಕ್ರ ಗ್ರಹ ಲಗ್ನದಲ್ಲಿದ್ದರೆ ಪ್ರೀವಿಯಸ್ ಬರ್ತಲ್ಲಿ ಒಳ್ಳೆ ಕರ್ಮಗಳನ್ನು ಮಾಡಿರ್ತಾರೆ ಅನ್ನೋದನ್ನು ಹೇಳಲಾಗುತ್ತೆ. ಹಾಗಾಗಿ ಶುಕ್ರ ಗ್ರಹ ಲಗ್ನದಲ್ಲಿರೋದ್ರಿಂದ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಬರುತ್ತೆ ಅವರಿಗೆ. ಸಾಮಾಜಿಕವಾಗಿ ತುಂಬ ಒಂದು ನಿಭಾಯಿಸುವಂತಹ ಕ್ಯಾರೆಕ್ಟರ್ ಇರುತ್ತೆ. ಯಾವುದೇ ಒಂದು ವಿಷಯಗಳಾಗ್ಬೋದು ನಿಭಾಯಿಸ್ತಾರೆ ಅವರು. ಮತ್ತು ಹೊಳಪು ಕಣ್ಣಿರುತ್ತೆ, ಅಂದರೆ ಶಾರ್ಪ್ ಹೊಳಪು ಕಣ್ಣಿರುತ್ತೆ, ಒಳ್ಳೆ ಅಂಗಲಕ್ಷಣ ಇರುತ್ತೆ, ಇತರರನ್ನು ಆಕರ್ಷಿಸ್ತಾರೆ. ಅಂದರೆ ಅಲಂಕಾರ ಮಾಡಿಕೊಳ್ಳೋದು ಬಹಳ ಇಷ್ಟವಾಗುತ್ತೆ. ಈ ರೀತಿ ಪ್ರತಿಭೆಯಲ್ಲಿ ಮುಂದಿರ್ತಾರೆ. ಇಂದ್ರಿಯಗಳ ಮೋಡಿ ಇರುತ್ತೆ ಅವರಿಗೆ. ಹಾಗಾಗಿ ಕ್ಲೀನ್ ಲೈಫನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲವಾದಲ್ಲಿ ಶುಕ್ರನ ಪ್ರಭಾವದಿಂದ ಸೌಂದರ್ಯವನ್ನು ಹೆಚ್ಚು ಇಷ್ಟಪಡೋದ್ರಿಂದ ಬೇರೆ ಬೇರೆ ವಿಧದಲ್ಲಿ ಇವರ ವ್ಯಕ್ತಿತ್ವದಲ್ಲಿ ಸಮಸ್ಯೆಗಳು ಆಗ್ಬೋದು. ಇಂದ್ರಿಯಗಳ ವಿಷಯ ಆಸಕ್ತಿ ಇವರಿಗೆ ಹೆಚ್ಚಿರುತ್ತೆ. ಲಗ್ನದಲ್ಲಿ ಶುಕ್ರ ಇದ್ದಾಗ ಈ ರೀತಿ ಶುಕ್ರನ ಪ್ರಭಾವ ಇರುತ್ತೆ. ಇತರರು ಇವರನ್ನು ನೋಡಿ ಇಷ್ಟಪಡುವಂಥದ್ದು, ಇತರರನ್ನೇ ಇವರು ಆಕರ್ಷಿಸುವಂಥದ್ದು, ಈ ರೀತಿ ಈ ಒಂದು ಆಕರ್ಷಣಾ ಒಂದು ಶಕ್ತಿ ಶುಕ್ರ ಲಗ್ನದಲ್ಲಿದ್ದಾಗ ಇವರಿಗಿರುತ್ತೆ. ಶುಕ್ರ ಗ್ರಹ ದ್ವಿತೀಯ ಸ್ಥಾನದಲ್ಲಿ ಇದ್ದಾಗ ಯಾವ ರೀತಿ ಫಲವನ್ನು ನೀಡ್ತಾರೆ? ಒಳ್ಳೆ ಮಾತಾಡುವಂಥದ್ದು, ರಸಿಕತನದಿಂದ ಮಾತಾಡುವಂಥದ್ದು, ಕುಟುಂಬದಲ್ಲಿ ಸಂತೋಷವಾಗಿರಬೇಕು ಮತ್ತು ಧನಾಭಿವೃದ್ಧಿಗೆ ಹೆಚ್ಚು ಒಳ್ಳೆಯದನ್ನು ಈ ಸ್ಥಾನದಲ್ಲಿ ಈ ಗ್ರಹ ನೀಡ್ತಾರೆ. ಮತ್ತು ತೃತೀಯ ಸ್ಥಾನದಲ್ಲಿ ಇದ್ದಾಗ ಪ್ರಯಾಣವನ್ನು ಹೆಚ್ಚು ಇಷ್ಟಪಡ್ತಾರೆ ಇವರು. ಮತ್ತು ಕನೆಕ್ಟ್ ಆಗುವಂತಹ ಪರ್ಸನ್ಸ್, ಅಂದರೆ ಯಾವುದೇ ಒಂದು ಮಿತ್ರರು ಯಾರೇ ಆಗ್ಬೋದು, ಅವರಿಗೆ ಕನೆಕ್ಟ್ ಆಗುವಂತಹ ವಿಷಯದಲ್ಲಿ ಬಹಳ ಸಂತೋಷಕರವಾಗಿ ಸಂಬಂಧವನ್ನು ಹುಡುಕ್ತಾರೆ ಮತ್ತು ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಬರವಣಿಗೆಗಳನ್ನು ಬರೀತಾರೆ. ಈ ರೀತಿ ತೃತೀಯ ಸ್ಥಾನದಲ್ಲಿರುವಾಗ ಸಂಬಂಧಗಳೊಂದಿಗೆ ಸಂತೋಷವಾಗಿರುವಂತೆ ಇಲ್ಲಿ ಶುಕ್ರನ ಪ್ರಭಾವ ಇರುತ್ತೆ. ಚತುರ್ಥ ಸ್ಥಾನದಲ್ಲಿ ಇದ್ದಾಗ ಶುಕ್ರ ಗ್ರಹ ಆ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಭೂಮಿ, ವಾಹನ ಮತ್ತು ಮಾತೃಸುಖ ಈ ಸಂಬಂಧಪಟ್ಟಂತೆ ಶುಭವನ್ನು ನೀಡ್ತಾರೆ. ಮುಖ್ಯವಾಗಿ ನೆಮ್ಮದಿಯಿಂದ ಇರುವಂತೆ, ಅದರಲ್ಲೂ ಶುಭ ರಾಶಿ ಆಗಿದ್ದರೆ, ನಿಮ್ಮ ಲಗ್ನಕ್ಕೆ ಯೋಗಕಾರಕ ಗ್ರಹ ಆಗಿದ್ದರೆ ಶುಕ್ರ ಗ್ರಹ ಅತ್ಯಂತ ಶುಭ ಫಲವನ್ನು ನಿಮಗೆ ನೀಡ್ತಾರೆ. ಮತ್ತು ಪಂಚಮದಲ್ಲಿ ಇದ್ದಾಗ 5ನೇ ಸ್ಥಾನದಲ್ಲಿ ವಿದ್ಯಾಸ್ಥಾನ, ಪ್ರತಿಭೆ ಹೆಚ್ಚಿರುತ್ತೆ. ಶುಕ್ರನ ಸಂಬಂಧಪಟ್ಟಂತೆ ನಾನು ಮೊದಲೇನು ತಿಳಿಸಿದೆ, ವಿದ್ಯೆಗಳು ಸಾಫ್ಟ್ವೇರ್ ವಿದ್ಯೆ ಆಗ್ಬೋದು, ಅಲಂಕಾರಿಕ, ಮಾಡೆಲಿಂಗ್, ಇಂಥದ್ದೆಲ್ಲ ಏನು ತಿಳಿಸಿದೆ ಆ ವಿದ್ಯೆಗಳನ್ನು ಶುಕ್ರಗ್ರಹ ಹೆಚ್ಚಾಗಿ ನೀಡ್ತಾರೆ. ಈ ಗ್ರಹ ಯಾವ ರಾಶಿಯಲ್ಲಿದ್ದಾರೆ ಅನ್ನೋದು ಬಹಳ ಮುಖ್ಯ. ಅಂದರೆ ಬುಧನ ರಾಶಿಯಲ್ಲಿದ್ದಾಗ ಅಕೌಂಟ್ಸ್, MBA ಅಥವಾ ಸಾಫ್ಟ್ವೇರ್ ಈ ರೀತಿ ಹೋಗ್ತಾರೆ. ಈ ಕುಜ ಶುಕ್ರ ಈ ಸಂಬಂಧ ಏನಾದರೂ ಇದ್ದಾಗ ಎಲೆಕ್ಟ್ರಾನಿಕ್ಸ್, ಈ ರೀತಿ ಆ ಗ್ರಹ ಯಾವ ಸಂಬಂಧದಲ್ಲಿ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಪಂಚಮದಲ್ಲಿದ್ದಾಗ ಪ್ರೀತಿ, ಪ್ರೇಮ ಈ ವಿಷಯಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುವಂತೆ ಇವರ ಒಂದು ಅಂದರೆ ಇವರ ಒಂದು ನಡತೆ, ಭಾವನೆಗಳು, ಇವರು ಅಟ್ರಾಕ್ಟ್ ಆಗುವಂಥ ವಿಷಯಗಳು ಇದೆಲ್ಲ ಈ ಪಂಚಮಕ್ಕೆ ಸಂಬಂಧಪಟ್ಟಾಗ ಶುಕ್ರ ಇದ್ದಾಗ ಹೀಗಿರುತ್ತೆ. ಮಕ್ಕಳೊಂದಿಗೆ ಮುಖ್ಯವಾಗಿ ಸಂತೋಷವಾಗಿ ಇರ್ತಾರೆ. ಶುಕ್ರ ಗ್ರಹ 6ನೇ ಸ್ಥಾನದಲ್ಲಿ ಇದ್ದಾಗ ಸೇವಾ ಸ್ಥಾನವೂ ಆಗಿರೋದ್ರಿಂದ ಆ ಸ್ಥಾನದಲ್ಲಿ ಸಂತೋಷವಾಗಿರೋದನ್ನು ಬಯಸ್ತೀರಾ. ಅಂದರೆ ನಿಮ್ಮ ಸೇವಾ ವೃತ್ತಿ ಸ್ಥಾನದಲ್ಲಿ ಇತರರೊಂದಿಗೆ ಸಂತೋಷವಾಗಿರೋದನ್ನು ಬಯಸ್ತೀರಾ. ಆದರೆ ಆ ಸ್ಥಾನದಲ್ಲಿ ನಿಮ್ಮ ಶತ್ರುಗಳು ಬುದ್ಧಿವಂತರಾಗಿರ್ತಾರೆ. ಅಲ್ಲಿ ನಿಮಗೆ ಶತ್ರುಗಳಿಂದ ಅಪಜಯ, ಅಂದರೆ ನೀವು ಸಕ್ಸಸ್ ಆಗೋದು ಕಷ್ಟ ಆಗ್ಬೋದು.
ಮತ್ತು ಆ ಸ್ಥಾನ ಋಣ ರೋಗ ಸ್ಥಾನವು ಆಗಿರೋದ್ರಿಂದ ಶುಕ್ರನ ಸಂಬಂಧಪಟ್ಟಂತಹ ವ್ಯಾಧಿಗಳಾಗುವುದು ಮತ್ತು ಸಾಲಗಳಾಗುವುದು ಇದನ್ನು 6ನೇ ಸ್ಥಾನದಲ್ಲಿ ಸೂಚಿಸುತ್ತೆ. ದಶಾಭುಕ್ತಿ ಕಾಲಗಳು ಬಂದಾಗ ಹೆಚ್ಚು ಲಾಸಸ್ ಮತ್ತು ಇಂಥ ವಿಷಯಗಳು ನಡೆಯುತ್ತೆ. ಸಪ್ತಮದಲ್ಲಿ ಪಾರ್ಟ್ನರನ್ನು ಸೂಚಿಸುತ್ತೆ. ಯಾವಾಗಲೂ ಶುಕ್ರಗ್ರಹ ಸಪ್ತಮದಲ್ಲಿ ಇದ್ದಾಗ ಕೆಲವು ಸಂದರ್ಭದಲ್ಲಿ ಎಕ್ಸ್ಟ್ರಾ ರಿಲೇಷನ್ಶಿಪ್ ಆಗ್ಬೋದು, ದ್ವಿಕಡತ್ರ ಯೋಗ ಆಗ್ಬೋದು. ಅಂದರೆ ಬುಧನೊಂದಿಗಿದ್ದಾಗ 2 ವಿವಾಹ ಆಗುವಂತೆ ಅಥವಾ ಈ ಥರ ವಿವಾಹಕ್ಕೆ ಸಂಬಂಧಪಟ್ಟಂಥ ದೋಷಗಳು ಇದ್ದಾಗ ಶುಕ್ರ ಸಪ್ತಮದಲ್ಲಿದ್ದರೂ ಹೆಚ್ಚಿನ ವಿವಾಹ ಯೋಗವನ್ನು ನೀಡುವಂತೆ ಇಲ್ಲಿ ಶುಕ್ರನ ಪ್ರಭಾವ ಇರುತ್ತೆ. ಆದರೆ ಶುಕ್ರ ಕಳತ್ರಕಾರಕ ಆಗಿ ಒಳ್ಳೆ ಫಲವನ್ನು ನೀಡಬೇಕು. ಆದರೂ ಇಲ್ಲಿ ಶುಕ್ರ ಗ್ರಹ ಕೆಲವು ಸಂದರ್ಭದಲ್ಲಿ ಕೆಲವು ಗ್ರಹಗಳ ಸಂಯೋಗದಲ್ಲಿ ಇದ್ದಾಗ ಹೆಚ್ಚಿನ ಅಶುಭ ಫಲವನ್ನು ವೈವಾಹಿಕ ಜೀವನಕ್ಕೂ ನೀಡ್ತಾರೆ. ಹಾಗಾಗಿ ಶುಕ್ರನ ಕೆಟ್ಟ ಫಲಗಳನ್ನು ಅವಾಯ್ಡ್ ಮಾಡಿಕೊಳ್ಳುವ ಫಲಗಳನ್ನು ಅಂದರೆ ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗತ್ತೆ. ಶುಕ್ರನನ್ನು ಪಾಸಿಟಿವ್ ಆಗಿ ವರ್ಕ್ ಮಾಡುವಂತೆ ನೀವು ಮಾಡ್ಕೋಬೇಕಾಗತ್ತೆ. ಶುಕ್ರ ಸಪ್ತಮದಲ್ಲಿದ್ದಾಗ ಪಾರ್ಟ್ನರ್ ಅಂದರೆ ನಿಮ್ಮ ಅಪೋಸಿಟ್ ಇರುವ ಎದುರಾಳಿಗಳನ್ನು ಸೂಚಿಸುತ್ತೆ. ಅವರನ್ನು ಅಟ್ರಾಕ್ಟ್ ಮಾಡ್ತೀರಾ ಚೆನ್ನಾಗಿ. ಅಂದರೆ ಹೆಚ್ಚು ಸೌಂದರ್ಯ ಬ್ಯೂಟಿಗೆ ನೀವು ಇಲ್ಲಿ ಮಹತ್ವ ನೀಡುವಂತೆಯೂ ಇರುತ್ತೆ. ಹಾಗಾಗಿ ಸಪ್ತಮದಲ್ಲಿ ಪಾರ್ಟ್ನರ್ಶಿಪ್ ಬರುವಾಗ ಈ ವಿಷಯದಲ್ಲಿ ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅಷ್ಟಮದಲ್ಲಿ ಶುಕ್ರ ಇದ್ದಾಗ ಕೆಲವು ಅಪಾಯದ ಫಲವನ್ನು ನೀಡ್ತಾರೆ. ಆಕಸ್ಮಿಕವಾಗಿ ಬರುವಂತಹ ವ್ಯಾಧಿಗಳು ಅಂದರೆ ಶುಕ್ರ ಲೈಂಗಿಕ ವ್ಯಾಧಿಗಳಿಗೆ ಕಾರಕ ಗ್ರಹ ಆಗಿರೋದ್ರಿಂದ ಈ ಗ್ರಹ ಅಲ್ಲಿ ಕೆಟ್ಟಾಗ ಲೈಂಗಿಕ ವ್ಯಾಧಿಗಳು ಆಕಸ್ಮಿಕವಾಗಿ ಬರಬಹುದು. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಷ್ಟಮದಲ್ಲಿದ್ದಾಗ ಅವಮಾನಗಳಾಗುವಂಥದ್ದು, ಬುದ್ಧಿ ಕೆಡುವಂತೆ ಇಲ್ಲಿ ಈ ರೀತಿ ಅಪಾಯದ ಫಲಗಳು ಇರುತ್ತೆ. ಮತ್ತು ನಿಮಗೆ ನೀವೇನಾದರೂ ಅಲಂಕಾರಗಳನ್ನು ಮಾಡ್ಕೊಳ್ತೀರ ಹೆಚ್ಚಾಗಿ ಅಂದರೆ ಇಲ್ಲಿ ನಿಮಗೆ ಅಲಂಕಾರದಿಂದಲೇ ಕೆಟ್ಟದಾಗುವಂತೆ ಏನಾಗುತ್ತೆ, ಎಲ್ಲ ಮಾಡುವಂತಹ ಮೇಕಪ್ ಆಗ್ಬೋದು, ಬಳಕೆ ಮಾಡುವಂಥ ವಸ್ತುಗಳಾಗ್ಬೋದು ಸೆಟ್ ಆಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ವಿಕಾರತೆಗೂ ಇದು ಕಾರಣವಾಗುತ್ತೆ. ಶುಕ್ರ ಕೆಟ್ಟಾಗ ಹೀಗಾಗುತ್ತೆ. ಅಷ್ಟಮದಲ್ಲಿ ಶುಕ್ರ ಗ್ರಹ ಅಶುಭ ಫಲವನ್ನು ನೀಡ್ತಾರೆ. ಇತರರಿಂದ ಏನಾದರೂ ನಿಮಗೆ ಮೋಸ ಆಗುವಂಥದ್ದು, ರಹಸ್ಯವಾದಂತಹ ಬಯಕೆ, ಅದು ರಹಸ್ಯ ಸ್ಥಾನವೂ ಆಗಿರೋದ್ರಿಂದ ರಹಸ್ಯವಾದಂತಹ ಬಯಕೆಯನ್ನು ಸೂಚಿಸುತ್ತೆ. ಶುಕ್ರ ಭುಕ್ತಿ ಕಾಲಗಳು ಬಂದಾಗ ನಿಮಗೆ ರಹಸ್ಯವಾಗಿ ಏನಾದರೂ ಸಮಸ್ಯೆಗಳು ಬರ್ಬೋದು. ಈ ವಿಷಯದಲ್ಲಿ ಹೆಚ್ಚಿನ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಸ್ತ್ರೀಯರಿಂದ ಅಪವಾದ, ಅವಮಾನಗಳು, ಗೌರವಕ್ಕೆ ನಷ್ಟ ಆಗುವಂತೆ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಅಶುಭವನ್ನೇ ಶುಕ್ರ ಗ್ರಹ ನೀಡ್ತಾರೆ, ನಷ್ಟವನ್ನೇ ನೀಡ್ತಾರೆ. ಇನ್ನು ಭಾಗ್ಯಸ್ಥಾನ 9ನೇ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದಾಗ ನಿಮ್ಮ ಜನ್ಮ ಜಾತಕದಲ್ಲಿ ವಿವಾಹ ಜೀವನಕ್ಕೆ ಏನೇ ದೋಷ ಇದ್ದರೂ ಭಾಗ್ಯಸ್ಥಾನದಲ್ಲಿ ಶುಭ ಗ್ರಹವಾಗಿ ಶುಕ್ರ ಗ್ರಹ ಇದ್ದಾಗ ವೈಧವ್ಯ ಯೋಗ, ವಿಚ್ಛೇದನ ಯೋಗ ಇಂತಿದ್ದರೂ ಇದು ಡಿಲೇ ಆಗುತ್ತೆ. ಭಾಗ್ಯ ಅಂದರೆ ಭಾಗ್ಯಸ್ಥಾನದಲ್ಲಿ ನಿಮ್ಮ ಲಗ್ನಕ್ಕೇನಾದರೂ ಯೋಗಕಾರಕ ಗ್ರಹ ಆಗಿದ್ದರೆ ಅದೃಷ್ಟವನ್ನು ನೀಡ್ತಾರೆ. ಭಾಗ್ಯಸ್ಥಾನದಲ್ಲಿ ಯಾವ ರೀತಿ ಭಾಗ್ಯ ನಿಮಗೆ ಸಿಗುತ್ತೆ ಅನ್ನೋದನ್ನು ಇತರ ಸ್ಥಾನಗಳನ್ನು ನೋಡಬೇಕಾಗತ್ತೆ. ಈ ಗ್ರಹ ಯಾವ ಸ್ಥಾನಾಧಿಪತಿಯಾಗಿದ್ದಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಧರ್ಮದ ವಿಷಯದಲ್ಲಿ ಆಗ್ಬೋದು, ಪಿತೃ ಭಾಗ್ಯ ಆಗ್ಬೋದು, ಧರ್ಮದ ಭಾಗ್ಯ ಆಗ್ಬೋದು. ಈ ಎಲ್ಲ ವಿಷಯಗಳಲ್ಲಿ 9ನೇ ಸ್ಥಾನದಲ್ಲಿ ಶುಕ್ರ ಇದ್ದಾಗ ಫಲವನ್ನು ನೀಡ್ತಾರೆ. 10ನೇ ಸ್ಥಾನದಲ್ಲಿ ಪಬ್ಲಿಕ್ ಇಮೇಜ್ ಅಂದರೆ ಗೌರವ. 10ನೇ ಸ್ಥಾನ ಉದ್ಯೋಗ ಕರ್ಮಸ್ಥಾನವೂ ಆಗಿರೋದ್ರಿಂದ ನಿಮ್ಮ ಲಗ್ನದಿಂದ 10ನೇ ಸ್ಥಾನದಲ್ಲಿ ಶುಕ್ರ ಇದ್ದಾಗ ಶುಕ್ರನ ಸಂಬಂಧಪಟ್ಟಂತಹ ಉದ್ಯೋಗಗಳನ್ನು ಹೆಚ್ಚಾಗಿ ಮಾಡ್ತೀರಾ. ಕೆಲವರ ಜಾತಕವನ್ನು ನೀವು ನೋಡಿರ್ಬೋದು. 10ನೇ ಸ್ಥಾನದಲ್ಲಿ ಶುಕ್ರ ಇದ್ದಾಗ ನಟನೆಯಲ್ಲಿ, ಸಂಗೀತದಲ್ಲಿ,
ನೃತ್ಯ ಮಾಡುವವರಾಗಿ ಈ ಈ ಈ ಸಂಬಂಧಪಟ್ಟಂತೆ ಶುಕ್ರಗ್ರಹ ಹೆಚ್ಚು ನೇಮ್ ಆಗ್ಬೋದು, ಫೇಮ್ ಆಗ್ಬೋದು, ಇದೇ ವೃತ್ತಿಯಲ್ಲಿ ಹೆಚ್ಚು ಬೆಳೆಯುವಂತೆ, ಮಾಡಲಿಂಗ್ ಈ ಕ್ಷೇತ್ರದಲ್ಲಿ ಬೆಳೆಯುವಂತೆ, ವಸ್ತ್ರ ವಿನ್ಯಾಸಗಳು ಇಂಥದ್ದನ್ನೇ ಹೆಚ್ಚು ಈ ಉದ್ಯೋಗಗಳನ್ನೇ ಮಾಡುವಂತೆ ಶುಕ್ರ ಪ್ರಭಾವ 10ನೇ ಸ್ಥಾನದಲ್ಲಿ ಇರುತ್ತೆ. ಶುಕ್ರನ ಕಾರಕತ್ವಗಳಿಗೆ ಸಂಬಂಧಪಟ್ಟಂಥ ಉದ್ಯೋಗ ಮಾಡುವವರಾಗಿರ್ತೀರ. ಹೋಟೆಲ್ ನಡೆಸುವವರು, ಸಿಹಿ ತಿಂಡಿ ಮತ್ತು ಸುಗಂಧ ದ್ರವ್ಯ ಈ ಸಂಬಂಧಪಟ್ಟಂತಹ ವೃತ್ತಿ ಮಾಡುವವರು, ಆಭರಣ ತಯಾರಿಕೆ ಮಾಡುವವರು, ಇಂತೆಲ್ಲ ವಿಷಯಗಳಿಗೂ ಶುಕ್ರ ಕಾರಕ ಗ್ರಹ ಆಗಿರ್ತಾರೆ. ಇನ್ನು ಹೆಚ್ಚಿನ ವಿಷಯಗಳಿದೆ. ಇದರ ಸಂಬಂಧಪಟ್ಟಂತೆ ಒಂದೊಂದೇ ಭಾವದಲ್ಲಿ ಇದ್ದಾಗ ಶುಕ್ರ ಗ್ರಹ ಯಾವ ಫಲವನ್ನು ನೀಡ್ತಾರೆ ಅನ್ನೋದನ್ನು ಮುಂದೆ ಸಾಧ್ಯವಾದರೆ ಒಂದೊಂದೇ ಭಾವದ ವಿಷಯಗಳನ್ನು ನಾನು ತಿಳಿಸ್ತೇನೆ. ಇನ್ನು 11ನೇ ಸ್ಥಾನದಲ್ಲಿ ಶುಕ್ರ ಇದ್ದಾಗ ಈ ಶುಕ್ರ ಗ್ರಹ ಯಾವ ಸ್ಥಾನಾಧಿಪತಿ ಆ ವಿಷಯಕ್ಕೆ ಲಾಭವನ್ನು ನೀಡ್ತಾರೆ. ಉದಾಹರಣೆ, ಶುಕ್ರ ಗ್ರಹ 7ಮ ಸ್ಥಾನಾಧಿಪತಿಯಾಗಿ ಲಾಭದಲ್ಲಿ ಇದ್ದರೆ ಪತ್ನಿಯಿಂದ ಲಾಭ ಅಂದರೆ ಲಾಭದ ವಿಷಯವನ್ನು ನೀಡ್ತಾರೆ. 4ಥ ಸ್ಥಾನಾಧಿಪತಿಯಾಗಿ ಲಾಭದಲ್ಲಿದ್ದಾಗ ಭೂಮಿ ಲಾಭ, ಗೃಹ ಲಾಭ, ಹೀಗೆ ಈ ಲಾಭದ ಫಲವನ್ನು ಈ ರೀತಿ 11ನೇ ಸ್ಥಾನದಲ್ಲಿ ಇದ್ದಾಗ ಶುಕ್ರ ಗ್ರಹ ನೀಡ್ತಾರೆ. ಇನ್ನು 12ನೇ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದರೆ ಒಳ್ಳೆಯ ಶಯನ ಸುಖ ಅನುಭವಿಸುವುದಕ್ಕೆ ಶುಕ್ರ ಕಾರಕ ಗ್ರಹ ಆಗಿ ಅಲ್ಲಿ ಒಳ್ಳೆ ಫಲವನ್ನು ಈ ವಿಷಯಕ್ಕೆ ನೀಡಿದರು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇತರ ಗ್ರಹಗಳ ಸಂಬಂಧವನ್ನು ಶುಕ್ರ ಗ್ರಹ 12ನೇ ಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ನಿಮ್ಮ ಲಗ್ನದಿಂದ 12ನೇ ಸ್ಥಾನದಲ್ಲಿ ತೆಗೆದುಕೊಂಡಾಗ ಲಾಸ್, ನಷ್ಟ, ಅವಮಾನಗಳನ್ನು ನೀಡ್ತಾರೆ. ಅಂದರೆ ಕೆಟ್ಟ ಫಲವನ್ನು ನೀಡ್ತಾರೆ. ಧನ ನಷ್ಟವಾದರೂ ಆಗಬಹುದು, ವಾಹನ ನಷ್ಟ ಆಗ್ಬೋದು, ಗೃಹ ನಷ್ಟ ಆಗ್ಬೋದು. ಹಾಗೆ ಸಂಬಂಧಗಳಲ್ಲಿ ಈ ಗ್ರಹ ಆ ಸ್ಥಾನದಲ್ಲಿ ಯಾವ ಗ್ರಹದ ಸಂಬಂಧವನ್ನು ತೆಗೆದುಕೊಂಡಿದೆ ಆ ಸಂಬಂಧಪಟ್ಟಂತೆಯೂ ಇಲ್ಲಿ ಈ ಗ್ರಹ ಫಲವನ್ನು ನೀಡ್ತಾರೆ. ಅಂದರೆ ಶುಕ್ರ ಗ್ರಹ ರಾಹು ಸಂಬಂಧವನ್ನು ಪಡೆದ್ರೆ ಅಲ್ಲಿ ಎಕ್ಸ್ಟ್ರಾ ರಿಲೇಷನ್ಶಿಪ್, ಅದರಲ್ಲಿ ಏನಾಗುತ್ತೆ, ಸಂಬಂಧದಲ್ಲಿ ಹೆಚ್ಚು ಈ ಅಂದರೆ ಕೆಟ್ಟ ಫಲಗಳನ್ನು ನೀಡ್ತಾರೆ, ಒಳ್ಳೆ ರೀತಿ ಇರೋದಿಲ್ಲ. ಮತ್ತು ಯಾವ್ಯಾವ ಗ್ರಹಗಳ ಸಂಬಂಧ ಇದೆ ಅದರಂತೆ ಆ ಸ್ತ್ರೀ ಪುರುಷನ ಸಂಬಂಧ ಆಗಿರುತ್ತೆ ಅನ್ನೋದನ್ನು ನಾವು ಡೀಪಾಗಿ ಈ ಒಂದು 12ನೇ ಸ್ಥಾನದ ಬಗ್ಗೆ ತಿಳಿಯುವಾಗ ನಮಗೆ ತಿಳಿಯುವಂಥ ವಿಷಯ. ಅಂದರೆ ಶುಕ್ರ ಗ್ರಹ 12ನೇ ಸ್ಥಾನದಲ್ಲಿ ರವಿಗ್ರಹದೊಂದಿಗಿದ್ದರೆ ರಾಜ ಅಂದರೆ ಅಧಿಕಾರಿ, ರಾಜನಂತಿರುವಂಥವರೊಂದಿಗೆ ಇವರಿಗೆ ಇಲ್ಲಿ ಸಂಬಂಧ ಆಗಿದೆ ಅನ್ನೋದನ್ನು ಕೆಲವು ಈ ಶುಕ್ರ ಗ್ರಹ ಕೆಟ್ಟಾಗ ತಿಳಿಸುತ್ತೆ. ಅದೇ ಶನಿಗ್ರಹ ಅಲ್ಲಿದ್ದಾಗ ನೀಚ ಜನರ ಒಂದು ಸಂಬಂಧದಲ್ಲಿ ಇರ್ತಾರೆ ಅನ್ನೋದನ್ನು ತಿಳಿಬಹುದು. ಹೀಗೆ ಶುಕ್ರನ ಪ್ರಭಾವ 12ನೇ ಸ್ಥಾನದಲ್ಲಿ ಯಾವ ಗ್ರಹದೊಂದಿಗಿದೆ ಅದರಂತೆ ಫಲಗಳಿರುತ್ತೆ. ಮತ್ತು ಅಧಿಕವಾದಂತಹ ಖರ್ಚು ಮಾಡುವುದು, ವ್ಯಯ ಅಂದರೆ ಬಟ್ಟೆಗಾಗಿ, ವಸ್ತ್ರಕ್ಕಾಗಿ, ಆಭರಣಗಳಿಗಾಗಿ ಖರ್ಚು ಮಾಡುವುದು, ಇತರರ ಶುಭ ಕಾರ್ಯಗಳಿಗೆ ಹಣವನ್ನು ನೀಡುವುದು. ಉದಾಹರಣೆ, ಮೇಷಲಗ್ನ ಆಗಿದೆ ಅಂದ್ಕೊಂಡಾಗ ಮೇಷಲಗ್ನದಿಂದ 12ನೇ ರಾಶಿ ಮೀನ ರಾಶಿ ಆಗುತ್ತೆ. ಅಂದರೆ ಆ ಭಾವ 12ನೇ ಭಾವದಲ್ಲಿ ನಿಮ್ಮ ಲಗ್ನದಿಂದ, ಮೇಷಲಗ್ನದಿಂದ 12ನೇ ಭಾವದಲ್ಲಿ ಶುಕ್ರ ಇದ್ದಾಗ ಅಧಿಕವಾದಂಥ ವ್ಯಯ, ಶುಭ ಕಾರ್ಯಗಳಿಗೆ ಅಲ್ಲಿ ಹುಚ್ಚ ಆಗ್ತಾರೆ. ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಕೆಲವರನ್ನು ನಾನು ನೋಡಿರುವಂಥದ್ದು, ಕೇಳಿರುವಂಥದ್ದು, ಸುಮ್ಮನೆ ಕಮಿಟ್ ಆಗ್ತಾರೆ. ಹೇಗೆ ಅಂದರೆ, ಇವ್ರ ವಿವಾಹ ನಾನು ಮಾಡ್ತೇನೆ, ನಿಮಗೊಂದು ಮನೆ ಕಟ್ಟಿಸ್ಕೊಡ್ತೇನೆ ಹಾಗಂತ ಅಂದು ಕಟ್ಟಿಸ್ಕೊಡ್ತಾ ಇರ್ತಾರೆ. ಹಾಗೆ ವಿವಾಹನೂ ಮಾಡಿರ್ತಾರೆ. ಅತಿಯಾದ ಒಂದು ಇಂಥದನ್ನು ಮೈ ಮೇಲೆ ಎಳ್ಕೊಳ್ಳುವ ಥರ ಅವರು ಮಾಡಿರ್ತಾರೆ. ಇದ್ದವರು ಮಾಡಿದರೆ ತುಂಬ ಸಂತೋಷ. ಆದರೆ
ನಿಮಗೆ ಕಷ್ಟ ಇದ್ದಾಗ ಇಂಥ ವಿಷಯಗಳಿಗೆ ಕೈ ಹಾಕಬಾರ್ದು. ನಿಮಗೂ ಕುಟುಂಬ ಮಕ್ಕಳಿದ್ದಾಗ ನಿಮಗೆ ಕಷ್ಟ ಆಗುತ್ತೆ. ಈ ರೀತಿ ಇಲ್ಲಿ ಶುಭ ಕಾರ್ಯಗಳಿಗಾಗಿ ಶುಕ್ರ ಗ್ರಹ ಅಧಿಕ ಖರ್ಚು ಮಾಡ್ತಾರೆ. ಮತ್ತು ನೀವು ಬಟ್ಟೆ ಹಾಕ್ತೀರಾ ಅಂದರೆ ಒಳ್ಳೆ ಬ್ರ್ಯಾಂಡ್, ಒಳ್ಳೆ ಸ್ಟೈಲ್ ಆಗಿರಬೇಕು. ಅದಕ್ಕಾಗಿ ಖರ್ಚು ಅಂದರೆ ಯಾರಾದರೂ ನೋಡಿದ್ರೆ ಕೇಳಬೇಕು, ಯಾವ ಅಂದರೆ ಎಷ್ಟು ವಿಭಿನ್ನವಾಗಿದೆ, ಎಷ್ಟು ಚೆನ್ನಾಗಿದೆ, ಎಲ್ಲಿ ತೊಗೊಂಡೆ ಅಂತ ಕೇಳಬೇಕು. ಆ ರೀತಿ ಅಂಥದ್ದಕ್ಕಾಗಿ ಖರ್ಚು, ಈ ರೀತಿ ಎಲ್ಲ ಇಲ್ಲಿ ಅಧಿಕವಾದ ವ್ಯಯವನ್ನು ಸೂಚಿಸುತ್ತೆ 12ನೇ ಸ್ಥಾನದಲ್ಲಿ. ಮತ್ತು ಆ ಸ್ಥಾನ ಮೋಕ್ಷ ಸ್ಥಾನವು ಆಗಿರೋದ್ರಿಂದ, ಆ ಶುಭ ಗ್ರಹವಾಗಿರೋದ್ರಿಂದ ಲಗ್ನಕ್ಕೆ ಮಿತ್ರಗ್ರಹವಾಗಿ 12ನೇ ಸ್ಥಾನದಲ್ಲಿ ಇದ್ದಾಗ ಮೋಕ್ಷಕ್ಕೂ ಈ ಶುಕ್ರ ಗ್ರಹ ಒಳ್ಳೆ ಬಲವನ್ನು ನೀಡೋದು. ಅದಕ್ಕೆ ಬೇರೆ ಬೇರೆ ವಿಷಯಗಳನ್ನು ನಾವು ಇನ್ನೂ ಹೆಚ್ಚಾಗಿ ನೋಡಬೇಕಾಗುತ್ತೆ. ಆದರೂ ಈ ಸ್ಥಾನದಲ್ಲಿ ಅದನ್ನು ನೀಡ್ತಾರೆ. ಪತಿ ಪತ್ನಿ ನಡುವೆ ಒಳ್ಳೆಯ ಬಾಂಧವ್ಯ, ಒಳ್ಳೆಯ ಅನುರಾಗ, ಒಳ್ಳೆಯ ಶಯನ ಸುಖ ದೊರೆಯುವಂತೆ ಶುಕ್ರ ಗ್ರಹ 12ನೇ ಸ್ಥಾನದಲ್ಲಿ ಇದ್ದಾಗ ಫಲವನ್ನು ನೀಡ್ತಾರೆ. ಇದಕ್ಕೆ ಆ ಗ್ರಹ ಶುಭವಾಗಿರಬೇಕು ಆ ಸ್ಥಾನದಲ್ಲಿ. 12ನೇ ಸ್ಥಾನವು ನಿದ್ರಾ ಸ್ಥಾನ, ಆಸ್ಪತ್ರೆ ವಾಸವನ್ನು ಸೂಚಿಸುವ ಸ್ಥಾನ ಆಗಿದೆ. ಹಾಗಾಗಿ ಅಂದರೆ ಯಾವ ರೀತಿ ನಿದ್ರೆ, ಆಸ್ಪತ್ರೆ ಅನ್ನೋದು ಇಲ್ಲಿ ಲಿಂಕ್ ಹೇಗೆ ಬರ್ಬೋದು ಅಂದರೆ, ಏನಾದರೂ ಬೀಳ್ಬೋದು ಅಥವಾ ವಾಹನ ಅಪಘಾತ ಆಗ್ಬೋದು, ದೀರ್ಘಕಾಲದವರೆಗೂ ಮಲಗುವಂತಹ ಸಂದರ್ಭಗಳು ಬರಬಹುದು. ಈ ರೀತಿಯೂ ಆಗುತ್ತೆ. ವಾಹನ ನಷ್ಟವಾಗುವಂಥದ್ದು ಅಂದರೆ ವಾಹನ ನಿಮ್ಮದೇ ನಷ್ಟ ಆಗಬೇಕು ಅಂತಿಲ್ಲ, ನಿಮಗೆ ಹೇಗಾದರೂ ನಷ್ಟ ಆಗ್ಬೋದು. ನೀವು ಯಾರಿಗಾದರೂ ಸೈನ್ ಮಾಡಿಕೊಟ್ಟಿರ್ಬೋದು ಅಥವಾ ಇತರರು ವಾಹನ ತೆಗೆದುಕೊಳ್ಳೋದಕ್ಕೆ ನಿಮ್ಮ ಹೆಸರಲ್ಲಿ ನೀವು ತೆಗೆದುಕೊಟ್ಟಿರ್ಬೋದು. ಅದೇನಾಗುತ್ತೆ, ಶುಕ್ರ ಭುಕ್ತಿ ಕಾಲ ಬಂದಾಗ ತಕ್ಷಣ ನಿಮಗೆ ಈ ಶುಕ್ರನ ಪ್ರಭಾವ ಪ್ರಾರಂಭ ಆಗುತ್ತೆ. ಮತ್ತು ದೂರ ಪ್ರಯಾಣ, 12ನೇ ಸ್ಥಾನವು ದೂರ ಪ್ರಯಾಣವನ್ನು ಸೂಚಿಸುತ್ತೆ. ಹಾಗೆ ಈ ಸಂಬಂಧಪಟ್ಟಂತೆಯೂ ಶುಕ್ರನ ಪ್ರಭಾವ ಇರುತ್ತೆ. ಇನ್ನು ಶುಕ್ರ ಗ್ರಹ ಮುಖ್ಯವಾಗಿ ಯಾವ ಸ್ಥಾನಾಧಿಪತಿಯಾಗಿದ್ದರೆ ಒಳ್ಳೆ ಫಲವನ್ನು ನೀಡ್ತಾರೆ. ಲಗ್ನಾಧಿಪತಿಯಾಗಿ, ಪಂಚಮಾಧಿಪತಿಯಾಗಿ, ಭಾಗ್ಯಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ ಹೆಚ್ಚಿನ ಯೋಗದ ಫಲವನ್ನು ನೀಡ್ತಾರೆ. ಯಾವುದೇ ಲಗ್ನಕ್ಕೆ ಲಗ್ನಾಧಿಪತಿ, ಪಂಚಮಾಧಿಪತಿ, ಭಾಗ್ಯಾಧಿಪತಿಗಳು ಹೆಚ್ಚಿನ ಯೋಗದ ಫಲವನ್ನು ನೀಡ್ತಾರೆ. ಆದರೆ ಈ ಗ್ರಹ ಒಳ್ಳೆಯ ಸ್ಥಾನಗಳಲ್ಲಿ ಇರಬೇಕು, ಒಳ್ಳೆಯ ಗ್ರಹಗಳ ಸಂಯೋಗದಲ್ಲಿ ಇರಬೇಕು. ಹಾಗೆ ಇದ್ದಾಗ ಅತ್ಯಂತ ಶುಭ ಫಲ, ಯೋಗ ಭಾಗ್ಯಗಳನ್ನು, ಎಲ್ಲ ಥರದ ಅನುಕೂಲಗಳನ್ನು ಪಡೆದುಕೊಂಡು ವೈಭವಯುತವಾದಂತಹ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಗ್ರಹದ ನೆಗೆಟಿವ್ ಏನಿರುತ್ತೆ ಅದನ್ನು ನೀವು ಹೋಗಿಸಿಕೊಂಡು ಒಳ್ಳೆಯದನ್ನು ಪಡೆದುಕೊಳ್ಬೇಕಂದ್ರೆ ಶುಕ್ರನ ಅಭಿಮಾನ ದೇವತೆಯಾದಂತಹ ಶ್ರೀ ಮಹಾಲಕ್ಷ್ಮಿಯನ್ನು ನೀವು ಪೂಜಿಸಬೇಕು. ಶ್ರೀ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡೋದ್ರಿಂದ ನಿಮಗೆ ಹೆಚ್ಚು ಫಲಗಳು ವೃದ್ಧಿಸಲ್ಪಡುತ್ತೆ. ಅಂದರೆ ಒಳ್ಳೆ ಫಲಗಳು ವೃದ್ಧಿಸಲ್ಪಡುತ್ತೆ, ನೆಗೆಟಿವ್ ಫಲಗಳು ಅವಾಯ್ಡ್ ಆಗುತ್ತೆ. ಹಾಗೆ ನಿಮಗೆ ಈ ನಿಮ್ಮ ಲಗ್ನಕ್ಕೆ ಶುಕ್ರಗ್ರಹ ಮಿತ್ರಗ್ರಹ ಆಗಿದ್ದರೆ ವಜ್ರರತ್ನವನ್ನು ನೀವು ಧಾರಣೆ ಮಾಡ್ಬೋದು. ಶುಕ್ರನ ಧಾನ್ಯವಾದಂತಹ ಅವರೆಕಾಳನ್ನು ನೀವು ದಾನ ಮಾಡ್ಬೋದು. ಮತ್ತು ಶುಕ್ರ ಭುಕ್ತಿ ಕಾಲದ ಬಗ್ಗೆ ನಾನು ತಿಳಿಸಿರೋದ್ರಿಂದ ಯಾವುದೇ ಗ್ರಹಗಳ ದಶಾಕಾಲದಲ್ಲಿ ಶುಕ್ರ ಭುಕ್ತಿ ಕಾಲದಲ್ಲಿ ಹೆಚ್ಚಾಗಿ ಅಂದರೆ ಹಸಿರು ಬಣ್ಣವನ್ನು ಉಪಯೋಗಿಸಿ, ಶುಕ್ರನ ಮಿತ್ರಗ್ರಹವಾದಂತಹ ಬುಧ ಗ್ರಹದ ಬಣ್ಣ ಆಗಿರೋದ್ರಿಂದ ಹೆಚ್ಚಿನ ಯೋಗದ ಫಲವನ್ನು ಶುಕ್ರಗ್ರಹ ನೀಡ್ತಾರೆ. ಮತ್ತು ಹಸಿರು, ನೀಲಿ, ಬಿಳಿ ಬಣ್ಣ ಈ 3 ಬಣ್ಣವನ್ನು ನೀವು ಹೆಚ್ಚಾಗಿ ಉಪಯೋಗಿಸಿ. ಮತ್ತು ಶುಕ್ರನ ಸಂಬಂಧಪಟ್ಟಂತೆ ನಿಮಗೆ ಒಳ್ಳೆ ಫಲಗಳು ದೊರೆಯಬೇಕಂದ್ರೆ
ಸ್ತ್ರೀಯರನ್ನು ಗೌರವಿಸುವುದು, ಸ್ತ್ರೀಯರನ್ನು ಒಳ್ಳೆ ರೀತಿ ನಡೆಸಿಕೊಳ್ಳುವುದು, ತಾಯಿ ಆಗ್ಬೋದು, ಅಕ್ಕ ತಂಗಿಯರು ಆಗ್ಬೋದು, ಮಿತ್ರರಾಗ್ಬೋದು, ಅಥವಾ ಪತ್ನಿಯೇ ಆಗ್ಬೋದು. ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡಾಗ ಅವರಿಗೇನಾದರೂ ಒಳ್ಳೆಯ ವಸ್ತುಗಳನ್ನು ಕೊಡುವುದು, ಗೌರವವನ್ನು ನೀಡೋದು, ಹೀಗೆ ಆದಾಗ ಶುಕ್ರನ ಫಲಗಳು ವೃದ್ಧಿಸಲ್ಪಡುತ್ತೆ. ಅದೇ ರೀತಿ ಸ್ತ್ರೀ ದೇವತೆಗಳನ್ನು ಪೂಜಿಸೋದ್ರಿಂದ, ಶ್ರೀ ಮಹಾಲಕ್ಷ್ಮಿ, ದುರ್ಗೆ, ಈ ರೀತಿ ದೇವತೆಗಳನ್ನು ಪೂಜಿಸೋದ್ರಿಂದ ನೀವು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು. ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದು, ಅಷ್ಟಕವನ್ನು ಪಠಿಸುವುದು, ಶ್ರೀ ಮಹಾಲಕ್ಷ್ಮಿ ಸಹಸ್ರನಾಮವನ್ನು ಪಠಿಸುವುದು, ಇದೆಲ್ಲವನ್ನು ಸ್ತ್ರೀಯರು ಮನೆಯಲ್ಲಿ ಮಾಡಿಕೊಂಡಾಗ ಅಥವಾ ಪುರುಷರೇ ಆದರೂ ಇವುಗಳನ್ನು ಮಾಡಿದಾಗ ಏನಾಗುತ್ತೆ, ಶುಕ್ರಗ್ರಹ ನಿಮಗೆ ಎಷ್ಟೇ ನೆಗೆಟಿವ್ ಸ್ಥಾನದಲ್ಲಿ ಇದ್ದರೂ ಪ್ಲಸ್ ಆಗ್ತಾ ಹೋಗ್ತಾರೆ, ಪಾಸಿಟಿವ್ ಆಗಿ ಹೋಗ್ತಾರೆ. ಅಥವಾ ನಿಮಗೆ ಕೆಟ್ಟ ಫಲವನ್ನು ಅನುಭವಿಸಲೇಬೇಕು ಅನ್ನೋದು ವಿಧಿ ನಿಶ್ಚಯ ಆಗಿದ್ದರೆ ಅದಕ್ಕೊಂದು ಪರಿಹಾರ ಮಾರ್ಗವನ್ನು ದೇವರು ನಿಮಗೆ ಒದಗಿಸಿ ಕೊಡ್ತಾರೆ. ಅಂದರೆ ವಿಧಿಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ಅದರಲ್ಲಿ ಆಗಬಹುದಾದ ವಿಷಯಗಳಲ್ಲಿ ಕಡಿಮೆ ಆಗುವುದಕ್ಕೆ ಇಲ್ಲಿ ನಿಮಗೆ ದೇವತಾ ಶಕ್ತಿ ಅನುಕೂಲವನ್ನು ಮಾಡಿಕೊಡುತ್ತೆ. ಸಾಧ್ಯವಾದಷ್ಟು ತಿಳಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಶುಕ್ರಗ್ರಹ ಯಾವ್ಯಾವ ಸ್ಥಾನದಲ್ಲಿ ಇದ್ದಾಗ ಯಾವ್ಯಾವ ಲಗ್ನದವರಿಗೆ ಏನು ಫಲವನ್ನು ನೀಡ್ತಾರೆ ಅನ್ನುವುದರ ಬಗ್ಗೆ ವಿವರವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಆದರೆ ನೀವು ಈಗ ಶುಕ್ರನ ಫಲಗಳನ್ನು ಒಂದಿಷ್ಟಾದರೂ ಕೆಲವು ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳೋದ್ರಿಂದ ನಿಮಗೆ ಅನುಕೂಲಗಳು ಆಗಬಹುದು ಅನ್ನುವಂತಹ ಕಾರಣದಿಂದ ನಾನು ತಿಳಿಸಿದ್ದೇನೆ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.